ನಮಸ್ತೆ, ಗುಡ್ ಮಾರ್ನಿಂಗ್. ನಾವೆಲ್ಲರೂ ಇವಾಗ ವಿಜುವಲೈಸೇಷನ್ ಮಾಡೋಣ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ಇವತ್ತು ವಿಜುವಲೈಸೇಷನ್ ಮಾಡೋಣ. ಬೆನ್ನು ನೇರವಾಗಿಟ್ಕೊಳ್ಳಿ. ನನ್ನ ಎಲ್ಲಾ ದೇಹದ ಅಂಗಾಂಗಗಳು ಆರೋಗ್ಯವಾಗಿದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ದೇಹ ಅತ್ಯುತ್ತಮವಾದ ಆರೋಗ್ಯವನ್ನು ಹೊಂದಿದೆ. ನನ್ನ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಮಾಡ್ತಾ ಇರೋದ್ರಿಂದ ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ.
ನನ್ನ ದೇಹದಲ್ಲಿ ದಿನೇ ದಿನೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಖುಷಿಯಾಗಿ ನಡೆದಾಡ್ಕೊಂಡು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿ ನನಗೆ ಸಿಕ್ಕಿದೆ. ಪ್ರತಿಯೊಬ್ಬರ ಬಗ್ಗೆನೂ ಇವಾಗ ವಿಜುವಲೈಸೇಷನ್ ಮಾಡಿ. ನನ್ನ ತಂದೆ ತಾಯಿ, ನನ್ನ ಸಂಗಾತಿ, ನನ್ನ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಸಹ ಆರೋಗ್ಯವಾಗಿದ್ದಾರೆ. ಅವರೆಲ್ಲರ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಅನುಸರಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡು ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಂತೋಷವಾಗಿ ಖುಷಿಯಿಂದ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿನ ಪಡ್ಕೊಳ್ತಾ ಇದ್ದಾರೆ. ನಾನು ಆರೋಗ್ಯವಾಗಿರೋದ್ರಿಂದ, ನನ್ನ ಫ್ಯಾಮಿಲಿ ಆರೋಗ್ಯವಾಗಿರೋದ್ರಿಂದ ಈ ಆರೋಗ್ಯದ ಬಗ್ಗೆ ನಾನು ಇನ್ನೊಬ್ಬರಿಗೆ ಅರಿವು ಮೂಡಿಸ್ತಾ ಇದ್ದೀನಿ. ಎಲ್ಲರಿಗೂ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ದೈಹಿಕವಾದಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಪ್ರತಿದಿನ ವ್ಯಾಯಾಮ ನಾನು, ನನ್ನ ಮನೆಯವರೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನ ನಾನು ತಗೊಂಡು ಸದೃಢವಾಗಿದ್ದೀವಿ ನಾವೆಲ್ಲ. ಮಾನಸಿಕವಾಗಿ ಎಲ್ಲರೂ ಸಹ ಸದೃಢವಾಗಿದ್ದೀವಿ. ನಮ್ಮೆಲ್ಲರ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ಪ್ರತಿ ಕ್ಷಣ ಸಂತೋಷವಾಗಿದ್ದೀವಿ. ಇದರಿಂದ ನನ್ನ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಪ್ರತಿ ಕ್ಷಣ ಸಂತೋಷವಾಗಿರೋದ್ರಿಂದ ಮಾನಸಿಕವಾದ ಆರೋಗ್ಯ ಅತ್ಯುತ್ತಮವಾಗಿದೆ. ನಾವೆಲ್ಲರೂ ಆರೋಗ್ಯವಾಗಿರೋದ್ರಿಂದ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರಿಗೂ ಸಹ ಆರೋಗ್ಯದ ಅರಿವನ್ನ ಮೂಡಿಸ್ತಾ ಇದ್ವಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸಂಬಂಧಿಕರು, ನಮ್ಮ ಊರಿನವರು, ನಮ್ಮ ಏರಿಯಾದವರು, ನಮ್ಮ ತಾಲೂಕ್, ನಮ್ಮ ಜಿಲ್ಲೆ, ನಮ್ಮ ದೇಶ, ಹಾಗೆ ನಮ್ಮ ಮನುಕುಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರೋಗ್ಯವಾಗಿದ್ದಾರೆ.
ಇಡೀ ಮನುಕುಲ ದಿನೇ ದಿನೇ ಆರೋಗ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಸಹಿತ ದೈಹಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ, ಮಾನಸಿಕ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಸಹ ಒಂದು ಧೈರ್ಯ, ವಿಶ್ವಾಸ, ನಂಬಿಕೆ ಹೆಚ್ಚಾಗಿದೆ. ಇಡೀ ಮನುಕುಲ ಆರೋಗ್ಯವಾಗಿದೆ. ಪ್ರತಿಯೊಬ್ಬರೂ ಸಹ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಎಲ್ಲರೂ ಸಹ ಆತ್ಮಸ್ಥೈರ್ಯನ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಆತ್ಮಶಕ್ತಿ ಜಾಗೃತ ಆಗ್ತಾ ಇದೆ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಧೈರ್ಯನ ತುಂಬುತ್ತಾ ಆರೋಗ್ಯದ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಎಲ್ಲರೂ ಆರೋಗ್ಯವಾಗಿದ್ದೀವಿ ಅನ್ನೋ ಒಂದು ಮೆಸೇಜನ್ನ ಕೊಡ್ತಾ ಇದ್ದಾರೆ. ಇಡೀ ಮನುಕುಲ ಸಂತೋಷವಾಗಿ, ಆರೋಗ್ಯವಾಗಿ ಪ್ರತಿದಿನ ಜೀವಿಸ್ತಾ ಇದೆ. ಇಡೀ ಮನುಕುಲಕ್ಕೆ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳು ದೊರೀತಾ ಇದೆ. ಎಲ್ಲರೂ ಆರೋಗ್ಯಕ್ಕೆ ಕಾಳಜಿ ತಗೊಳ್ತಾ ಇದ್ದಾರೆ. ಇಡೀ ಮನುಕುಲದ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್ for giving a immunity power to the mankind. ಮನುಕುಲಕ್ಕೆ ರೋಗ ನಿರೋಧಕ ಶಕ್ತಿನ ಪ್ರಸಾದಿಸ್ತಕ್ಕಂಥ ದೇವರಿಗೆ ಧನ್ಯವಾದಗಳು. ಎಲ್ಲರೂ ಆರೋಗ್ಯವಾಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾದ ಜೀವನನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆಲ್ಲ ಕಂಡುಬಿಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಿಷನ್ 1221 ಈ ಒಂದು ಎಪಿಸೋಡ್ ಮತ್ತೊಮ್ಮೆ ಇದನ್ನು ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂಪ್ರೂವ್ಡ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ವರ್ಷನನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಥಿಂಗ್ ಇನ್ ದ ವರ್ಲ್ಡ್ ಈಸ್ ಪರ್ಮನೆಂಟ್ ಎಕ್ಸೆಪ್ಟ್ ದ ಚೇಂಜ್. ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ. ಈಗಾಗಲೇ ಕೆಲವರು ನೋಡಿದ್ದೀರಾ, ಈ ಒಂದು ಮಿಷನ್ 1221 ಡಿಫ್ರೆಂಟ್ ಟಾಪಿಕ್ಸ್, ಮೆಂಟಾಲಿಟಿ ಬಗ್ಗೆ ಆಗಿರ್ಬೋದು, ESBI ಕ್ವಾಡ್ರೆಂಟ್ ಆಗಿರ್ಬೋದು, ಅದೇ ಥರ ಒಂದು ಗೋಲ್ ಸೆಟ್ಟು, ಮತ್ತು ಎಜುಕೇಷನ್, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ನು, ವೈ ಒಂದು ಲೈಫ್ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಗಿದೆ. ಅದೇ ಥರ ಆ್ಯಕ್ಷನ್, ಈ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ಈಸ್ ಎವ್ರಿಥಿಂಗ್. ಈ ಎಲ್ಲದನ್ನು ಪ್ಯಾಕೇಜ್ ಸೇರಿ ನಾವು ಎಪಿಸೋಡ್ ಆಗಿ ನಿಮಗೆ ಒಂದು ಡೈಮಂಡ್ ಕ್ಲಾಸ್ ಮಾರ್ನಿಂಗ್ ಮತ್ತು ರೀಟೆಲಿಕಾಸ್ಟ್ 7 o'clock ಕೊಡ್ತಾ ಇದ್ವಿ. ಈ ಒಂದು ಕ್ಲಾಸ್ಗಳೇನಿದೆ ಇದಕ್ಕಿಂತ ಹಿಂದೆ ಫಿಸಿಕಲ್ ಆಗಿ ನಡೆದಿದೆ. ಸೊ ದಾವಣಗೆರೆಯಲ್ಲಿ ಆಗಿದೆ, ಬೆಂಗಳೂರಲ್ಲಿ ಆಗಿದೆ. ಈ ಒಂದು ಪ್ರೋಗ್ರಾಮ್ ಸೂಪರ್ ಹಿಟ್ ಆಗಿದೆ. ಏಕೆ ಅಂತ ಹೇಳಿದರೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ಒಂದು ಟ್ರೈನಿಂಗ್ನ ನಾವೆಲ್ಲ ಕೊಟ್ಟಿದ್ವಿ. ಅವಾಗ ಪೇಯ್ಡ್ ವರ್ಷನ್ ಇತ್ತು. ಆ ಪೇಯ್ಡ್ ವರ್ಷನ್ ಇದ್ದಾಗ ತುಂಬ ದೂರದಿಂದ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಎಲ್ಲರೂ ಕೂಡ ತುಂಬ ಜನ ಅಟೆಂಡ್ ಆಗಿದ್ದೀರಾ. ಅದಾದ ನಂತರ ಇದರಲ್ಲಿ ಆನ್ಲೈನಲ್ಲೂ ಕೂಡ ಇದನ್ನು ಪೇಯ್ಡ್ ಬೇಸಿಸ್ಸು ಈ ಥರ ಎಲ್ಲ ನಾವು ಕೊಟ್ಟಿದ್ದೀವಿ. ಈ ಒಂದು ಎಜುಕೇಷನನ್ನು ಕೊಟ್ಟಿದ್ದೀವಿ. ಇದನ್ನು ಅಳವಡಿಸ್ಕೊಂಡು ಸಾಕಷ್ಟು ಜನಕ್ಕೆ ಡೈರೆಕ್ಷನ್ ಸಿಕ್ಕಿದೆ. ಸಾಕಷ್ಟು ಕನ್ಸಲ್ಟೆಂಟ್ಗಳು ಲೀಡರ್ಗಳಾಗಿದ್ದಾರೆ. ಅವ್ರಿಗೆ ವಿಷನ್ ಕ್ಲಿಯರ್ ಆಗಿದೆ. ಆ್ಯಕ್ಷನ್ ಯಾವ ಥರ ಮಾಡಬೇಕು ಅಂತ ಗೊತ್ತು ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇವಾಗ ನಾವು ಏನು ಒಂದು ಎಕ್ಸಾಕ್ಟ್ಲಿ ಇದನ್ನು ಯಾವ ಥರ ಬಳಸ್ಕೋಬೇಕು ಅನ್ನೋ ವಿಚಾರನ ನಾನು ನಿಮಗೆ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಒಂದು ಡೈಮಂಡ್ ಕ್ಲಾಸ್
ಏನು ಇವತ್ತು ಡೈಮಂಡ್ ಕ್ಲಾಸ್ ವಾರಿಯರ್ಸ್ ರೆಗ್ಯುಲರಾಗಿ ಏನೋ ಒಂದು ಅವರ ಒಂದು ಸಕ್ಸಸ್ ಸ್ಟೋರಿ ನೋಡಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಂದು ವಂಡರ್ಫುಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸನ್ನು ಅನುಭವಿಸಿದ್ದೀರ. ಒಬ್ಬೊಬ್ಬರು ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾಗ ನಿಮ್ಮೆಲ್ರಿಗೂ ಕೂಡ ಒಂದು ನಂಬಿಕೆ, ವಿಶ್ವಾಸ ಜಾಸ್ತಿ ಆಗಿದೆ. ಅವರ ಸ್ಟ್ರಗಲ್ಲು, ಅವ್ರು ಯಾವ ಥರ ಇದ್ದರು, ಅವ್ರ ಬ್ಯಾಕ್ಗ್ರೌಂಡ್ ಯಾವ ಥರ ಇತ್ತು, ಅವ್ರ ಅಚೀವ್ಮೆಂಟನ್ನು ಮಾಡಲಿಕ್ಕೆ ಏನೇನು ಮಾಡಿದರು, ಇವಾಗ ಯಾವ ಥರ ಇದೆ ಲೈಫು, ಮುಂಚೆ ಯಾವ ಥರ ಇತ್ತು, ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಮುಂದೆ ಏನು ಅಚೀವ್ಮೆಂಟ್ ಮಾಡಿದ್ದಾರೆ, ಅದನ್ನೆಲ್ಲದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಇನ್ ಕೇಸ್ ಯಾರಾದರೂ ಕೆಲವೊಂದೊಂದು ಎಪಿಸೋಡ್ನ ಮಿಸ್ ಮಾಡ್ಕೊಂಡಿದ್ದರೆ ನಿಮ್ಮ ಲೀಡರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಆ ಒಂದು ಲಿಂಕ್ನ ಕಳಿಸ್ತಾರೆ. ಸೊ ನಾನು ಕೆಲವ್ರದ್ದು ಎಕ್ಸ್ಪೀರಿಯನ್ಸ್ನ ಸಕ್ಸಸ್ ಸ್ಟೋರಿನ ಕೇಳಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ನಾನೇ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. 22 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಲೀಡರ್ಗಳು ಎಷ್ಟು ಡೆಡಿಕೇಟ್ ಮಾಡಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಜೀವನ ಹೇಗಿತ್ತು, ಈಗ ಎಷ್ಟೊಂದು ಅದ್ದೂರಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಅದನ್ನು ನೋಡಿದಾಗ ನಿಜವಾಗ್ಲೂ ಆ ಏನು ಟೈಟಲ್ ಏನಿದೆ ಟ್ರಾನ್ಸ್ಫಾರ್ಮೇಷನ್ ರೋಲ್ ಮಾಡೆಲ್ಸ್ ಅಂತೇಳಿ, ಅದು ತುಂಬ ಸೂಕ್ತ ಅಂತ ಅನಿಸ್ತಾ ಇದೆ ಡಿಯರ್ ಫ್ರೆಂಡ್ಸ್. ಸೊ ಒನ್ ಫೈನ್ ಡೇ ನೀವು ಕೂಡ ಈ ವೇದಿಕೆನ ಪಡಿತೀರಾ. ಸೊ ಯಾರೆಲ್ಲ 22 ಜನ ಒಂದು ಟ್ರೈನಿಂಗ್ ಕೊಟ್ಟಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರ ಬಗ್ಗೆ ತುಂಬ ಹೆಮ್ಮೆ ಇದೆ ನಮಗೆ. ನೀವೆಲ್ಲರೂ ಯೂಟ್ಯೂಬಲ್ಲಿ ಟ್ರೈನಿಂಗ್ ಕೊಡೋಂಗಾಗಿದ್ದೀರಾ. ನಿಮ್ಮ ಸಕ್ಸಸ್ ಸ್ಟೋರಿ ಎಷ್ಟೋ ಜನಕ್ಕೆ ಮಾದರಿಯಾಗಿದೆ, ಇನ್ಸ್ಪಿರೇಷನ್ ಆಗಿದೆ. ಸೊ ಇದು ಒಂದು ವೇದಿಕೆ, ಇನ್ನೂ ದೊಡ್ಡ ವೇದಿಕೆ ನಿಮಗೋಸ್ಕರ ಸಿಗ್ತಾ ಇದೆ. ಬರೀ 22 ಜನ ಲೀಡರ್ಗಷ್ಟೇ ಅಲ್ಲ, ಸಾಕಷ್ಟು ಯಾರೆಲ್ಲ ಆಡಿಯನ್ಸ್ ಆಗಿ, ದರ್ಶಕರಾಗಿ ಅಟೆಂಡ್ ಆಗಿದ್ದೀರಾ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಇದು. ಇನ್ನೂ ದೊಡ್ಡ ವೇದಿಕೆ, ಫಿಸಿಕಲ್ ಆಗಿರ್ಬೋದು ಅಥವಾ ಡಿಜಿಟಲ್ ಆಗಿರ್ಬೋದು, ದೊಡ್ಡ ವೇದಿಕೆ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಏನಿದೆ, ಏನು ಮೊದಲನೇ ಮಿಷನ್ 1221 ಮಿಷನ್ 1221 ಇದ್ರ ಬಗ್ಗೆ ಸ್ವಲ್ಪ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಿಷನ್ 1221 ಅಂತಕ್ಕದ್ದು ಕೆಲವು ತಿಂಗಳ ಹಿಂದೆ, ಸುಮಾರು 6 ತಿಂಗಳ ಹಿಂದೆ ನಾವು ಆಲ್ ಓವರ್ ಇಂಡಿಯಾದ ಲೀಡರ್ಗಳು ವಿತ್ ಕಂಪ್ನಿ ಸಪೋರ್ಟ್ ನಾವೊಂದು ನಿರ್ಧಾರ ತಗೊಂಡು ಡಿಸೆಂಬರ್ ವರ್ಷಕ್ಕೆ 2 ಲಕ್ಷ ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ಸಮೀರ್ ಸರ್ ನಮ್ಮ ಜೊತೆಗಿರ್ತಾರೆ. ಒಂದು ದೊಡ್ಡ ವೇದಿಕೆ, ಒಂದು ದೊಡ್ಡ ಆಪರ್ಚುನಿಟಿ. ಫಿಸಿಕಲ್ ಆಗಿ ನಾವೆಲ್ಲರೂ ಸೇರ್ತೀವಿ ಒಂದು ಜಾಗದಲ್ಲಿ. 2 ಲಕ್ಷ ಸಂಪಾದನೆ ಮಾಡ್ತಕ್ಕಂಥವ್ರು ಅಲ್ಲಿ ಇರ್ತಾರೆ. ಅವ್ರ ಜೊತೆ ಇಂಟ್ರಾಕ್ಷನ್ ಇರ್ತದೆ, ಪಾರ್ಟಿ ಇರ್ತದೆ, ಟ್ರೈನಿಂಗ್ ಇರ್ತದೆ. ದೊಡ್ಡ ಲೀಡರ್ ಜೊತೆ ಒಂದು ಗ್ರ್ಯಾಂಡ್ ಪಾರ್ಟಿ ಸೆಲೆಬ್ರೇಷನ್ ಇರ್ತದೆ. ಆ ಒಂದು ದಿನ ನಾವು ಮರಲಿಕ್ಕಾಗಲ್ಲ. ಅದಕ್ಕೋಸ್ಕರ ಎದುರು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಕೆಲವರಿಗಾಗಲೇ ಆ ಒಂದು 2 ಲಕ್ಷ ಸಂಪಾದನೆ ಮಾಡೋ ಡೈರೆಕ್ಷನಲ್ಲಿ ಹೋಗ್ತಿದ್ದೀರಾ. 2 ಲ್ಯಾಕ್ ಪ್ಲಸ್ ಅಥವಾ 1.5 ಲ್ಯಾಕ್ ಆಗ್ಬೋದು. ಇಲ್ಲಿ ಇಂಟೆನ್ಷನ್ ಏನು ಅಂದರೆ ಈ ವರ್ಷನೇ ಆಗಬೇಕು ಅಂತೇನಿಲ್ಲ. ಸೊ ನಮಗೆ ಒಂದು ವಿಚಾರದಲ್ಲಿ ನಂಬಿಕೆ ಇದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಯಾವತ್ತೂ ಕೂಡ ಗೋಲ್ ಚೇಂಜ್ ಆಗಬಾರ್ದು. ಟೈಮ್ ಸ್ವಲ್ಪ ವೇರಿ ಆಗ್ಬೋದು ಅಥವಾ ಪಾತ್ ಚೇಂಜ್ ಆಗ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ನಾವು ಏನು ಗುರಿನ ಮುಟ್ಲಿಕ್ಕೆ ಹೊರಟಿದ್ದೀವಿ, ಯಾವುದೋ ಒಂದು ದಾರಿನಲ್ಲಿ ಹೋಗುವಾಗ ಅಡ್ಡಿ ಆತಂಕ ಬರ್ಬೋದು. ಆಗ ನಾನು ಇನ್ನೊಂದು ಡೈರೆಕ್ಷನ್ನಲ್ಲಿ ಹೋಗ್ಬೋದು, ಅಲ್ಲಿಯೂ ಅಡ್ಡಿ ಆತಂಕ ಬರ್ಬೋದು, ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ಬೋದು, ಅಥವಾ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನಾವು ಯಾವತ್ತೂ ಕೂಡ ಆಗಲಿಲ್ವಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ. ಎಷ್ಟೋ ಜನ ನನಗೆ ಗೊತ್ತು ಲೀಡರ್ಗಳು ಸ್ಟಾರ್ಟ್ ಮಾಡಿದ್ದೆ 2 ಲಕ್ಷ ಈ ಸಲ ಬಂದ್ಬಿಡುತ್ತೆ ಅಂತೇಳಿ. ನಮ್ಮ ಉದ್ದೇಶ ಈ ವರ್ಷ 2 ಲಕ್ಷ ಸಂಪಾದನೆ ಮಾಡ್ತೀರಾ ಅಥವಾ ಇನ್ನೊಂದು 6 ತಿಂಗಳು ಲೇಟ್ ಆಗುತ್ತಾ, 1 ವರ್ಷ ಲೇಟ್ ಆಗುತ್ತಾ, ಇಟ್ಸ್ ಓಕೆ. ಯಾವ ಥರ ನಿಮ್ಮ ಆಟಿಟ್ಯೂಡ್ ಇರಬೇಕು ಅಂದರೆ, ಇವಾಗ 2 ಲಕ್ಷ ಸಂಪಾದನೆ ಮಾಡೋಕ್ಕೆ ಆಗಿಲ್ಲ, ರಿವೆಂಜ್ ಹೆಂಗಿರಬೇಕು ಅಂದರೆ, ನಾನಷ್ಟೇ ಅಲ್ಲ, ನೆಕ್ಸ್ಟ್ ಇಯರ್ ನನ್ನ ಟೀಮಲ್ಲಿ 5 ಜನ ಎಕ್ಸ್ಟ್ರಾ 2 ಲಕ್ಷ ಸಂಪಾದನೆ ಮಾಡೋರು ಇರ್ತಾರೆ ಅನ್ನೋ ಒಂದು ಚಾಲೆಂಜ್ ತೊಗೋಬೇಕಾಗುತ್ತೆ ನೀವು ಸ್ನೇಹಿತರೆ. ಆವಾಗ ಎಕ್ಸ್ಟ್ರಾಡಿನರಿ ಅಚೀವ್ಮೆಂಟನ್ನು ಮಾಡ್ತೀರಾ. ಸೊ ಇವಾಗ ಈ ಥರ ಒಂದು ಮಿಷನ್ 1221 ಮೊದಲನೇ ಟಾಪಿಕನ್ನು ನೀವು ನೋಡ್ಲಿಕ್ಕೆ ಕೊಟ್ಟಿದ್ದೀರಾ. ಆ ಮೊದಲನೇ ಟಾಪಿಕ್ ಏನು ಅಂತ ಹೇಳಿದ್ರೆ ಮೆಂಟ್ಯಾಲಿಟಿ ಬಗ್ಗೆ. ಸೊ ಮೆಂಟ್ಯಾಲಿಟಿ ಯಾವ ಥರ ಇರ್ತದೆ ನಮ್ಮ ಜೀವನದಲ್ಲಿ ಸ್ನೇಹಿತರೆ, ಒಂದು ದಿನಕ್ಕೆ ಅಂದಾಜು 70,000 ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಆ ಥಾಟ್ಸಲ್ಲಿ ಮೆಜಾರಿಟಿ ಥಾಟ್ಸು ಕಾಮನ್ ಪೀಪಲ್ಗೆ ನೆಗೆಟಿವಿಟಿ ಇರ್ತದೆ. ಸೊ ಒಳ್ಳೆ ವಿಚಾರಗಳು ಬರೋದು ಬಹಳ ಅಪರೂಪ. ಆದರೆ ಒಳ್ಳೆ ವಿಚಾರಗಳು, ಉತ್ತಮವಾದಂಥ ಆಲೋಚನೆ ಇದ್ದಾಗ ಸೊ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜೀವನ ಒಂದು ಸಕ್ಸಸ್ಸನ್ನು ಪಡಿಬೇಕು ಅಂತ ಹೇಳಿದರೆ ನಾವು ದೊಡ್ಡದಾಗಿ ಬರೀ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಒಂದು ಆಲೋಚನೆ ಬದಲಾಯಿಸ್ಕೋಬೇಕು, ನಮ್ಮ ಹವ್ಯಾಸ ಬದಲಾಯಿಸ್ಕೋಬೇಕು, ನಮ್ಮ ಮನೋವೃತ್ತಿ ಬದಲಾಗಬೇಕು, ನಮ್ಮ ಬಿಹೇವಿಯರ್ ಚೇಂಜ್ ಆಗಬೇಕು. ಅದಾದಾಗ ಯಶಸ್ಸು ಅದಾಗೆ ಬರುತ್ತದೆ. ಅದಕ್ಕೆ ನಮ್ಮ ಬಿಲೋಡ್ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಹೇಳಿದ್ದಾರೆ, ಸೊ ಸೋಚ್ ಬದಲು ಕುದ್ಕೋ ಬದಲು ದುನಿಯಾ ಬದಲು. ನಿಮ್ಮ ಆಲೋಚನೆಯನ್ನು ಬದಲಾಯಿಸ್ಕೊಳ್ಳಿ, ನೀವು ಸ್ವತಃ ಬದಲಾಗಿ ಅದಾದ ನಂತರ ನೀವು ಪ್ರಪಂಚನ ಬದಲಾಯಿಸ್ತೀರಾ ಅಂತೇಳಿ. ಸೊ ಇಂಟರ್ನಲ್ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಕಂಪೇರ್ಡ್ ಟು ದ ಎಕ್ಸ್ಟರ್ನಲ್ ಜರ್ನಿ. ಯಾಕೆ ಅಂತ ಹೇಳಿದ್ರೆ, ಇಂಟರ್ನಲ್ ಜರ್ನಿ ಫಾರ್ ಎಕ್ಸಾಂಪಲ್ ನಮ್ಮ ಮುಖದಲ್ಲಿ ಮಸಿ ಇದೆ ಅಂತ ಅಂದ್ಕೊಳ್ಳಿ, ಕನ್ನಡಿನಲ್ಲಿ ನೋಡ್ಕೋತಾ ಇದ್ದೀನಿ. ಕನ್ನಡಿನಲ್ಲಿ ಒರೆಸ್ಲಿಕ್ಕೆ ಹೋದರೆ ಯಾವ ಕಾರಣಕ್ಕೂ ಅದನ್ನು ಅಳಿಸ್ಲಿಕ್ಕಾಗಲ್ಲ. ಆದರೆ ನಾನು ಕನ್ನಡಿನಲ್ಲಿ ನೋಡಿಕೊಂಡು ನನ್ನ ಮುಖದಲ್ಲಿ ಒರೆಸ್ಕೊಂಡ್ರೆ ಅದು ಕ್ಲೀನ್ ಆಗುತ್ತೆ. ಅದೇ ಥರನೇ ಸೊ ನೀವುಗಳು ನಿಮ್ಮ ಒಂದು ಇನ್ನರ್ ಶಕ್ತಿ, ಇನ್ನರ್ ಮೆಂಟ್ಯಾಲಿಟಿ, ಇನ್ನರ್ ಒಂದು ಪರ್ಸ್ನಾಲಿಟಿ, ನಿಮ್ಮ ಆಲೋಚನಾ ರೀತಿಯನ್ನು ಬದಲಾಯಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಜೀವನನ ಪರಿವರ್ತನೆ ಮಾಡ್ಕೊಬೋದು. ಅತಿ ದೊಡ್ಡ ಆವಿಷ್ಕಾರ ಪ್ರಪಂಚದಲ್ಲಿ ಏನಪ್ಪ ಅಂತ ಹೇಳಿದರೆ, ಬೈ ಸಿಂಪ್ಲಿ ಚೇಂಜಿಂಗ್ ಯುವರ್ ಆಟಿಟ್ಯೂಡ್ ಯು ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಆಲೋಚನಾ ರೀತಿ ಬದಲಾಯಿಸ್ಕೊಳ್ಳೋದ್ರ ಮುಖಾಂತರ ಎಂಟೈರ್ ನಿಮ್ಮ ಜೀವನನ ಬದಲಾಯಿಸ್ಕೊಬೋದು ಅಂತ ಹೇಳ್ತಾರೆ. ಎಲ್ಲರ ಜೀವನದಲ್ಲೂ ಕೂಡ ಒಂದು ಯೂ ಟರ್ನ್ ಅಂತ ಬರ್ತಾ ಇರ್ತದೆ. ಸಾಧನೆ ಮಾಡಿರೋರ ಲೈಫಲ್ಲಿ
ಟರ್ನಿಂಗ್ ಪಾಯಿಂಟ್ ಅಂತ ಬಂದಿರ್ತದೆ. ಸೊ ನೀವು ನಿರ್ಭಯಾನಂದ ಸ್ವಾಮೀಜಿಯವರು ಹೇಳ್ತಕ್ಕಂಥದ್ದನ್ನು ಕೇಳಿದ್ದೀರಾ, ದ್ವಿಜತ್ವ ಅಂತೇಳಿ. ಅಂದರೆ ಏನೋ ಒಂದು ಹಳೆ ಮೆಂಟಾಲಿಟಿ ಇರ್ತದೆ, ಹಳೆಯ ಘಟನೆಗಳಿರ್ತದೆ. ಸೊ ಅಲ್ಲಿಂದ ಒಂದು ನಿರ್ಧಾರ ಅಥವಾ ಒಂದು ಆಲೋಚನೆ ಬದಲಾಗೋದು ಒಂದು ಒಳ್ಳೆಯ ನಿರ್ಧಾರದಿಂದಾಗಿ ಏನಾಗುತ್ತೆ ಅಂದರೆ ಶಿಫ್ಟ್ ಆಗುತ್ತೆ. ಪ್ಯಾರಾಡಿಸಮ್ ಶಿಫ್ಟ್ ಅಂತಲೂ ಹೇಳ್ತಾರೆ ಅದಕ್ಕೆ. ಅತಿ ದೊಡ್ಡ ಒಂದು ಜಂಪ್ ಆಗುತ್ತೆ ಲೈಫು. ಸೊ ಅದೇ ಥರನೇ ಇವಾಗ ನೀವು ನೋಡ್ಲಿಕ್ಕೆ ಕೊಟ್ಟಿದ್ದೀರಾ, ಇದೊಂದು ಯೂನಿಕ್ ಟ್ರೈನಿಂಗು. ತುಂಬ ಟ್ರೈನಿಂಗ್ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ತುಂಬ ಯೂಟ್ಯೂಬಲ್ಲಿ ಸಿಗ್ತಕ್ಕಂಥ ವೀಡಿಯೋಗಳಿದ್ದಾವೆ, ಬುಕ್ಸ್ ಇದೆ. ಬಟ್ ನಾನೇ ಇವಾಗ ಈ ಟ್ರೈನಿಂಗ್ ಏನೇನು ಕೊಟ್ಟಿದ್ದೀವಿ. ಸೊ ಒಂದು ಟ್ರ್ಯಾಂಗಲ್ ಮುಖಾಂತರ ಯಾವ ಥರ ಬಡವರಾಗೇ ಇರ್ತಾರೆ, ಮಿಡ್ಲ್ ಕ್ಲಾಸಿಗೆ ಇರ್ತಾರೆ, ರಿಚ್ ಕ್ಲಾಸ್ನಲ್ಲಿ ಕೆಲವರು ಕೆಳಗಡೆಯಿಂದ ಮೇಲೆ ಬರ್ತಾರೆ. ಅದಕ್ಕೊಂದು ದೊಡ್ಡ ಒಂದು ಕ್ವಶನ್ ಇರ್ತದೆ ನಿಮ್ಮ ಮೈಂಡಲ್ಲಿ, ಯಾಕೆ ಕೆಲವರು ಹೇಗಿದ್ದಾರೋ ಹಾಗೇ ಇದ್ದಾರೆ, ಯಾಕೆ ಕೆಲವರು ಕೆಳಮಟ್ಟದಿಂದ ಪಾತಾಳದಿಂದ ಆಕಾಶದ ಎತ್ತರಕ್ಕೆ ಅವರು ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆ ಇರ್ತದೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇವತ್ತಿನ ಟ್ರೈನಿಂಗು ನಿಮಗೆ. ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಬಿಸ್ನೆಸ್ಸಲ್ಲಿ ತುಂಬ 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 ದೊಡ್ಡ ಚಾಲೆಂಜ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಒಂದು 22 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಅತಿ ದೊಡ್ಡ ರೋಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದ್ರೆ ರಿಟೆನ್ಷನ್. ಫ್ಯಾಕ್ಟನ್ನು ಮಾತಾಡ್ತಾ ಇದ್ದೀನಿ ಇವತ್ತು. ಏನು ಅಂದರೆ 100 ಜನ ಬಿಸ್ನೆಸ್ಸಿಗೆ ಬರ್ತಾರೆ ಅಂತ ಹೇಳಿದರೆ, ಸೊ 1 ವರ್ಷ ಆದ ನಂತರ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಉಳಿತಾ ಇರೋದು 15% ಮಾತ್ರ. 10ರಿಂದ 15% ಮಾತ್ರ ಉಳಿತಾ ಇದ್ದಾರೆ. ಅವ್ರಿಗೆ ಕನಸಿದೆ, ಅವಕಾಶ ತುಂಬ ಚೆನ್ನಾಗಿದೆ, ಆದರೂ ಉಳಿಯೋಕ್ಕಾಗ್ತಾ ಇಲ್ಲ. ಸೊ ಆ ಒಂದು ಉಳಿಸ್ಕೊಂಡಿದ್ದೆ ಆದಲ್ಲಿ ನಾವು ಅದರ ಪರ್ಸೆಂಟೇಜನ್ನು ಇನ್ನು 5% ಜಾಸ್ತಿ ಮಾಡಿದರೆ, ಇನ್ನು 10% ಜಾಸ್ತಿ ಮಾಡಿದರೆ ನಮ್ಮ ಉದ್ದೇಶ 50, 60, 70% ಜಾಸ್ತಿ ಆಗಬೇಕು ಅಂತಕ್ಕದ್ದು. ಅದಾಗಬೇಕು ಅಂದರೆ ಏನಿರಬೇಕು ನಮ್ಮ ವಿಚಾರಗಳು, ಅದು ನಮ್ಮ ಟೀಮಲ್ಲಿ ಯಾವ ಥರ ಇರಬೇಕು, ಏನಕ್ಕೆ ಸಕ್ಸಸ್ ಲೇಟ್ ಆಗುತ್ತೆ, ಏನಕ್ಕೆ ಫಾಲೋಅಪಿಗೆ ಹೋದಾಗ ಲೇಟ್ ಆಗುತ್ತೆ, ಈ ಥರ ಹಲವಾರು ವಿಚಾರಗಳಿಗೆ ಅದ್ಭುತವಾದಂಥ ಒಂದು ಸೊಲ್ಯೂಷನ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಸ್ಪೆಷಲ್ ಒಂದು ಎಕ್ಸ್ಟ್ರಾರ್ಡಿನರಿ ಟ್ರೈನಿಂಗ್ನ ಇವತ್ತು ನೀವು ನೋಡ್ಲಿಕ್ಕೆ ಕೊಟ್ಟಿದ್ದೀರಾ. ಆ ಒಂದು ಟ್ರೈನಿಂಗ್ ಏನು ಅಂದರೆ ಮೆಂಟಾಲಿಟಿ ಅಂತೇಳಿ. ಯಾವ ಥರ ಸೊ ಸಾಧನೆ ಮಾಡುವವರ ಮೆಂಟಾಲಿಟಿ ಇರ್ತದೆ, ಯಾವ ಥರ ಆರ್ಡಿನರಿ ಜನಗಳ ಮೆಂಟಾಲಿಟಿ ಇರ್ತದೆ. ಏನಕ್ಕೆ ಒಂದೇ ಥರ ಬ್ಯಾಕ್ಗ್ರೌಂಡ್ನವರು, ಒಂದೇ ವೃತ್ತಿಯವರು ಹೇಗಿದ್ದಾರೋ ಹಾಗೇ ಇದ್ದಾರೆ ಭಾಳ ಜನ, ಕೆಲವರು ಮಾತ್ರ ಮೇಲ್ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಅದಕ್ಕೆ ಉತ್ತರ ಸಿಗುತ್ತೆ ನಿಮಗೆ. ಸೊ ನೀವುಗಳು ಕಾನ್ಸಂಟ್ರೇಷನ್ ಕೊಡಬೇಕು, ಫೋಕಸ್ ಮಾಡಬೇಕು. ಇವತ್ತಿನ ಟ್ರೈನಿಂಗಿಗೆ ನೀವು ಒಂದೊಂದು ದಿನದ ಟ್ರೈನಿಂಗಿಗೆ ₹1,00,000 ನಾನು ಫೀಸ್ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ಇನ್ವಾಲ್ವ್ಮೆಂಟಿಂದ ನೀವು ಅಟೆಂಡ್ ಆಗಬೇಕಾಗುತ್ತೆ ಸ್ನೇಹಿತರೆ. ಅದು ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಈ ಟ್ರೈನಿಂಗ್ ಏನಿವತ್ತು ಈಗ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಹೋಗ್ತೀರಾ, ಮತ್ತೆ ಸಿಗೋದಿಲ್ಲ ನಿಮಗೆ, ಬೇರೆ ಕಡೆ ಸಿಗೋದಿಲ್ಲ ನಿಮಗೆ. ಹಾಗಾಗಿ ಒಂದೊಂದು ಪಾಯಿಂಟು, ಒಂದು ಲಾಜಿಕ್ಕು, ಎಕ್ಸಾಂಪಲ್ಗಳು ಸಾಕಷ್ಟು. ಮೋದಿಕೇರ್ ಎಕ್ಸಾಂಪಲ್ ಆಗಿರ್ಬೋದು, ರಿಯಲ್ ಲೈಫ್ ಔಟ್ಸೈಡ್ ಎಕ್ಸಾಂಪಲ್ ಆಗಿರ್ಬೋದು, ಯಶಸ್ಸಿನ ಬಗ್ಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಲಾಜಿಕ್ಕು ಎಕ್ಸಾಂಪಲ್ ನಿಮಗೆ ಹಾರ್ಟ್ ಟಚ್ ಆಗುತ್ತೆ. ಸೊ ಸ್ನೇಹಿತರೆ, ಯಾರಿಗೆಲ್ಲ ಯಶಸ್ಸು ಬೇಕಾಗಿದೆ, ಯಶಸ್ಸು ಅಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಯಶಸ್ಸು ಬೇಕೇ ಬೇಕು ಅಂತ ಅಂದ್ಕೊಂಡಿದ್ದಾರೆ, ನಾನು ಲೈವ್ಲಿಹುಡ್ಡಿಗೋಸ್ಕರ ಬದುಕ್ತಾ ಇಲ್ಲ, ನನ್ನ ಜೀವನನೇ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಒಂದು ಎಕ್ಸ್ಟ್ರಾರ್ಡಿನರಿ ಗೋಲ್ಡನ್ ಆಪರ್ಚುನಿಟಿ, ರಸದೌತಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವಾಗ ನಾವು ನೋಡೋಣ, ಆ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಲಾಸ್ ದಾವಣಗೆರೆನಲ್ಲಿ ಕೊಟ್ಟಿದ್ವಿ, ಅದರ ರೆಕಾರ್ಡಿಂಗ್ ನಿಮಗೆ ಸಿಗ್ತಾ ಇದೆ. ಆ ಒಂದು ಮೊದಲನೇ ಕ್ಲಾಸ್ ಮೆಂಟ್ಯಾಲಿಟಿ, ಎ ಮೆಂಟ್ಯಾಲಿಟಿ ಅವ್ರು ಯಾವ ಥರ ಇರ್ತಾರೆ, ಬಿ ಮೆಂಟ್ಯಾಲಿಟಿ ಅವ್ರು ಯಾವ ಥರ ಇರ್ತಾರೆ ಅಂತಕ್ಕದ್ದು, ಆ ಲಾಜಿಕ್ ಏನು ಅಂತಕ್ಕದ್ದನ್ನು ನೀವು ನೋಡ್ತೀರಾ. ಸೊ ನೆಕ್ಸ್ಟು ಈ ಒಂದು ಟ್ರೈನಿಂಗ್ ಮುಗಿದ ನಂತರ ಮತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು. $1 million ಸೀಕ್ರೆಟ್, ವಾವ್! ಅದ್ಭುತವಾದಂಥ ಒಂದು ಸೀಕ್ರೆಟ್ನ ನಾನೀಗ ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಏನು ಅಂತ ನೋಡೋಣ ಇವಾಗ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ, ನಿಮಗೆ ಕ್ಯೂರಿಯಾಸಿಟಿ ಇದೆಯಾ ನೋಡೋಣ. ಏನಕ್ಕೆ ಕೆಲವರು ಮಾತ್ರ ಬಡತನದಿಂದ ಶ್ರೀಮಂತಿಕೆಗೆ ಹೋಗ್ತಾರೆ, ಏನಕ್ಕೆ ಮಿಡಲ್ ಕ್ಲಾಸ್ ಎಷ್ಟು ಹೋರಾಟ ಮಾಡಿದ್ರು ಮಿಡಲ್ ಕ್ಲಾಸ್ ಆಗಿ ಉಳಿತಾರೆ, ಏನಕ್ಕೆ ಪೂರಲ್ಲೇ ಇರ್ತಾರೆ, ಎಷ್ಟು ಹೋರಾಟ ಮಾಡಿದ್ರು ಸೋಂಬೇರಿಗಳಲ್ಲ ಅವರು, ತುಂಬ ದುಡಿತಾರೆ. ಕ್ಯೂರಿಯಾಸಿಟಿ ಇದೆಯಾ ಅಥವಾ ಉತ್ತರ ಗೊತ್ತಿದೆಯಾ? ಸೂಪರ್, ಗುಡ್ ಕ್ಯೂರಿಯಾಸಿಟಿ, ಥ್ಯಾಂಕ್ ಯು. ಓಕೆ, ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಏನಕ್ಕೆ ಎಷ್ಟು ದುಡಿದ್ರೂ, ಎಷ್ಟು ಹೋರಾಟ ಮಾಡಿದರೂ ಕೂಡ ಬಡವರಾಗೇ ಇರ್ತಾರೆ. ತುಂಬ ಜನ ಹೇಳ್ತಾರೆ ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್ ಅಂತೇಳಿ. ಕೇಳಿದ್ದೀರಾ? ಹಾಗಿದ್ರೆ ಹಾರ್ಡ್ ವರ್ಕ್ ಮಾಡೋರು ಎಲ್ಲರೂ ಶ್ರೀಮಂತರಾಗಬೇಕಿತ್ತಲ್ಲ. ಹಾರ್ಡ್ ವರ್ಕ್ ಮಾಡೋರು ಯಾರ್ಯಾರು ನಿಮಗೆ ಗೊತ್ತಿರೋ ಹಾಗೆ? ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡೋರು ಯಾರ್ಯಾರು? ಕೂಲಿಗಳು, ರೈತರು, ಓಕೆ, ಮತ್ತೆ ಗಾರೆ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಹೌದಾ? ಸೋಂಬೇರಿಗಳಲ್ಲ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಆದರೂ ಕೂಡ ಯಾಕವರು ಶ್ರೀಮಂತರಾಗಲಿಲ್ಲ? ಓಕೆ, ನೋಡೋಣ. ಎಸ್ ಮೇಡಮ್, ಖಂಡಿತ. ಮಧ್ಯಮ ವರ್ಗದವರು ಅಷ್ಟೇ, ತುಂಬ ಡ್ಯೂಟಿ, ಗಾರ್ಮೆಂಟ್ಸಿಗೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ, ಡಬಲ್ ಟೈಮ್ ಮಾಡ್ತಾರೆ ಡ್ಯೂಟಿನ. 10 ಗಂಟೆ, 12 ಗಂಟೆ, 16 ಗಂಟೆ ಡ್ಯೂಟಿ ಮಾಡೋರು ಇದ್ದಾರೆ. ಯಾಕೆ ಶ್ರೀಮಂತರಾಗಲಿಲ್ಲ? ಕ್ಯೂರಿಯಾಸಿಟಿ ಇದೆಯಾ? ಓಕೆ, ಸೊ ನೋಡೋಣ ಇದಕ್ಕೆ ಏನು ಸೊಲ್ಯೂಷನ್ನು, ಇದಕ್ಕೆ ಏನು
ಕ್ಯೂರಿಯಾಸಿಟಿಗೆ ಏನು ಉತ್ತರ ಅಂತ ನೋಡ್ತಾ ಹೋಗೋಣ. ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಸಕ್ಸಸ್ ರೇಟ್ ಎಷ್ಟು ಪರ್ಸೆಂಟ್ ಇದೆ? ಶ್ರೀಮಂತರು ಯಶಸ್ವಿ ಆಗಿರೋರು ಎಷ್ಟು ಪರ್ಸೆಂಟು? ಓಕೆ, ಇನ್ನು ಉಳಿದಿರೋರು? ಓಕೆ, ಅದರಲ್ಲಿ ಮಿಡ್ಲ್ ಕ್ಲಾಸ್ ಎಷ್ಟು, ಅದರಲ್ಲಿ ಪೂರ್ ಕ್ಲಾಸ್ ಎಷ್ಟು? ಸೂಪರ್. 30%. ಯಾರಿವರು? ಪೂರ್ ಕ್ಲಾಸ್. ಇವರು ಇಲ್ಲ, ಇವರು ಮಿಡ್ಲ್ ಕ್ಲಾಸ್ 65%. ಮಿಡ್ಲ್ ಕ್ಲಾಸ್ ಇವರು 5%. ಇವರು ಯಾವ ಕ್ಲಾಸು? ರಿಚ್ ಕ್ಲಾಸ್. ಇಲ್ಲಿ ಟಾಪಲ್ಲಿದ್ದಾರೆ ಅಲ್ಟ್ರಾ ರಿಚ್ ಆ್ಯಂಡ್ ಸಕ್ಸಸ್ಫುಲ್ಲು. ಓಕೆ, ಇವರು 2%. ಇವರು ಅಲ್ಟ್ರಾ ರಿಚ್ ಆ್ಯಂಡ್ ಸಕ್ಸಸ್ಫುಲ್. ಇವರು ಬರೀ ಶ್ರೀಮಂತರಾಗಿರ್ತಾರೆ, ಹಣ ಮಾತ್ರ ಸಂಪಾದನೆ ಮಾಡಿರ್ತಾರೆ. ಓಕೆ, ಸೊ ಆದರೆ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಇರಲ್ಲ. ಮೋಸ್ಟ್ಲಿ ಕಂಟ್ರಿಬ್ಯೂಷನ್ ಮಾಡೋದು, ಸಾಧನೆ ಮುಖಾಂತರ ಅಥವಾ ಯಶಸ್ಸು ಸಂಪಾದನೆ ಮಾಡಿರೋದು, ಲೆಗೆಸಿ ಕ್ರಿಯೇಟ್ ಮಾಡಿರೋದು ಅದೆಲ್ಲ ಇರಲ್ಲ. ಓಕೆ, ಸೊ ಹಾಗಾಗಿ ಜಸ್ಟ್ ಶ್ರೀಮಂತರಾಗಿರ್ತಾರೆ. ಸಂಪಾದನೆಗೂ ಸಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಗೊತ್ತಿದೆಯಾ? ಎಸಾರ್ನು? ಸಂಪಾದನೆಗೂ ಸಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಂಪಾದನೆ ಯಾರು ಬೇಕಾದರೂ ಮಾಡ್ಬೋದು, ಸಾಧನೆ ಎಲ್ಲರೂ ಮಾಡೋಕ್ಕಾಗಲ್ಲ. ಸಾಧನೆ ಮಾಡೋದು ಸರ್ವಶ್ರೇಷ್ಠ, ಅಜರಾಮರ. ಸಾಧನೆ ಮಾಡುವ ವ್ಯಕ್ತಿಗೆ ಸಾವೇ ಇಲ್ಲ, ಹೌದಾ? ಸೊ ಆಸ್ತಿ ಸಂಪಾದನೆ ಮಾಡಿದರೆ ಅದನ್ನು ಮುಂದೆ ತಗೊಂಡೋಗೋಕ್ಕಾಗಲ್ಲ. ಈ ದೇಶಕ್ಕೆ, ಈ ಮನುಕುಲಕ್ಕೆ ಅದರಿಂದಾಗಿ ಕಾಂಟ್ರಿಬ್ಯೂಷನ್ ಆಗಲ್ಲ. ಅವರ ಒಬ್ಬರು ಇಂಡಿವಿಜುವಲ್ ಫ್ಯಾಮಿಲಿಗೆ ಸಪೋರ್ಟ್ ಆಗ್ಬೋದು, ಆದರೆ ಸಾಧನೆ ಮಾಡ್ತಕ್ಕಂಥದ್ದು ಸೊ ಅಜರಾಮರ ಆಗಿರ್ತದೆ. ಅದು ನೋಡ್ತಾ ಹೋಗೋಣ ಮುಂದೆ. ಸೊ ಸ್ನೇಹಿತರೆ, ಇವಾಗ ನೋಡೋಣ ಏನಕ್ಕೆ ಕೆಲವರು ಇಲ್ಲಿರ್ತಾರೆ, ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ. ಕೆಳಮಟ್ಟದಲ್ಲಿದ್ದರು, ಅಲ್ಲಿಂದ ಜಂಪ್ ಮಾಡ್ತಾ 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 ಇಲ್ಲಿಗೆ ಹೋದರು, ತುದಿಗೆ. ಇನ್ನು ಮೆಜಾರಿಟಿ ಆಫ್ ದ ಜನಗಳು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಅವರ ಮೆಂಟ್ಯಾಲಿಟಿ ಯಾವ ಥರ ಇರುತ್ತೆ? ಅವ್ರು ಅಂದ್ಕೊಂಡಿರ್ತಾರೆ, ನನ್ನ ತಂದೆ ಬಡವ, ನನ್ನ ತಾತ ಬಡವ, ಅವರಪ್ಪ ಬಡವ, ನಾನು ಬಡವ. ನನ್ನ ತಂದೆ ಚಮ್ಮಾರ, ಅವರ ತಂದೆ ಚಮ್ಮಾರ, ನಾನು ಚಮ್ಮಾರ. ನಮ್ಮ ಖಾನ್ದಾನ್ ಎಲ್ಲರೂ ಟೈಲರಿಂಗು, ನಾನು ಟೈಲರಿಂಗು. ಆದರೆ ಕೆಲವರು ಮಾತ್ರ ಅವ್ರ ಜೀವನದಲ್ಲಿ ದೊಡ್ಡ ದೊಡ್ಡ ಒಂದು ಪರಿವರ್ತನೆ ಮಾಡ್ಕೋತಾರೆ. ಅವರು ಮೇಲ್ಮಟ್ಟಕ್ಕೆ ತುಂಬ ಒಂದು ಆಟಿಟ್ಯೂಡ್ನ ಚೇಂಜ್ ಮಾಡ್ಕೋತಾರೆ, ಮೆಂಟಾಲಿಟಿನ ಬದಲಾಯಿಸ್ಕೋತಾರೆ. ಸೊ ಅವ್ರು ಯಾರು ಅಂತ ನೋಡ್ತಾ ಹೋಗೋಣ. ಈಗ ಎಕ್ಸಾಂಪಲ್ ಕೊಡಿ. ನೀವು ಇಲ್ಲಿದ್ದರು ಕೆಳಮಟ್ಟದಲ್ಲಿ, ಆದರೆ ಇಲ್ಲಿಗೆ ತುದಿಗೆ ರೀಚ್ ಆದರು. ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ವಾ? ಇರಲ್ಲ. ಮೋಸ್ಟ್ಲಿ ಎಜುಕೇಷನ್ ಇದೆಯಾ ಇಲ್ವಾ? ಮೋಸ್ಟ್ಲಿ ಇರಲ್ಲ. ಗಾಡ್ ಫಾದರ್ ಇರಲ್ಲ. ತುಂಬ ಜನ ಸ್ವತಃ ಬಲದಿಂದ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬೆಳೆದಿರೋರು ಇದ್ದಾರೆ. ಎಕ್ಸಾಂಪಲ್ ಹೇಳ್ತೀರಾ? ಧೀರುಭಾಯಿ ಅಂಬಾನಿ, ವಿಜಯ್ ಸಂಕೇಶ್ವರ್. ಈ ಭಾಗದ ಜನಕ್ಕೆ ಗೊತ್ತಿರಲೇಬೇಕು. ಯಾರು? ಅಶೋಕ್ ಮಿತ್ತಲ್ ಅಲ್ಲ, ಲಕ್ಷ್ಮೀ ಮಿತ್ತಲ್. ಮತ್ತೆ ರಜನಿಕಾಂತ್, ಇನ್ಫೋಸಿಸ್ ನಾರಾಯಣ ಮೂರ್ತಿ, ಅಬ್ದುಲ್ ಕಲಾಂ, ಡಾಕ್ಟರ್ ರಾಜ್ಕುಮಾರ್, ಸಚಿನ್ ತೆಂಡೂಲ್ಕರ್. ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಇದೆಯಲ್ಲ, ಹೌದಾ? ಓಕೆ, ಸೊ ಈಗ ನೋಡೋಣ. ಅವರು ಇಲ್ಲಿಂದ ಈ ಒಂದು ಮೇಲ್ಮಟ್ಟಕ್ಕೆ ಬೆಳೆದಿದ್ದಾರೆ, ಆದರೆ ಅವ್ರ ಜೊತೆಗಿದ್ದಾರೆ ಎಲ್ಲರೂ ಬೆಳೆದಿಲ್ವಲ್ಲ. ಎಲ್ಲ ಮೀನುಗಾರರು ಕೂಡ, ಎಲ್ಲ ನ್ಯೂಸ್ ಪೇಪರ್ ಹಾಕೋರು ಕೂಡ ಅಬ್ದುಲ್ ಕಲಾಂ ಆದ್ರ? ಎಲ್ಲ ಲಾರಿ ಡ್ರೈವರ್ಗಳು ಕೂಡ ವಿಜಯ್ ಸಂಕೇಶ್ವರ್ ಆದ್ರ? ಎಲ್ಲರೂ SSLC ಫೇಲ್ ಆಗಿರೋರು ಸಚಿನ್ ತೆಂಡೂಲ್ಕರ್ ಆದ್ರ? ಎಲ್ಲ ಬಸ್ ಕಂಡಕ್ಟರ್ಗಳು ಕೂಡ ರಜನಿಕಾಂತ್ ಆದ್ರ? ಹಾಗಿದ್ರೆ ಇವ್ರುಗಳೆಲ್ಲ ಯಾರಾಗಾದ್ರೆ? ಇವ್ರದ್ದೇನು ವಿಶೇಷ? ಇವರು ಸಾಧನೆ ಮಾಡಲಿಕ್ಕೆ ಲಕ್ಕು ಮಾತ್ರ ಸಪೋರ್ಟ್ ಮಾಡ್ತಾ. ಹಾಗಾದ್ರೆ ತುಂಬ ಜನ ಹೇಳ್ತಾರಲ್ಲ, ಅವ್ರ ಹಣೆ ಬರ ಚೆನ್ನಾಗಿತ್ತಪ್ಪ, ದೊಡ್ಡದಾಗಿ ಬೆಳೆದ್ರು ಲೈಫಲ್ಲಿ. ಕೇಳಿದ್ದೀರಾ? ಸರಿನಾ? ಹಾಗಾದ್ರೆ ಎಲ್ಲ ಹಣೆ ಬರೋದ ಮೇಲೆ ಹಾಕ್ಬಿಟ್ರೆ ಅದು ರಿಯಾಲಿಟಿನ? ಹಾಗಾದ್ರೆ ಹೌದಾ? ಇಲ್ಲ. ಓಕೆ, ಸೊ ಹಾಗಾಗಿ ನೋಡೋಣ ಇವಾಗ ಏನಕ್ಕೆ ಕೆಲವರು ಇಲ್ಲಿ ಮಾತ್ರ ಇರ್ತಾರೆ, ಅಲ್ಲೇ ಕೊನೆ ಆಗುತ್ತೆ ಯಾರ ಲೈಫು, ಇನ್ನು ಕೆಲವರು ಇಲ್ಲಿವರೆಗೂ ರೀಚ್ ಆಗ್ತಾರೆ. ಸೊ ನೋಡ್ತಾ ಹೋಗೋಣ. ಅದಕ್ಕೆ 2 ಮೆಂಟಾಲಿಟಿ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ತುಂಬ ಇಂಟ್ರೆಸ್ಟಿಂಗ್. ಇವತ್ತು ನಿಮಗೆ ತುಂಬ ವಿಚಾರಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಏನಕ್ಕೆ ನಿಮಗೆ ಕ್ಯೂರಿಯಾಸಿಟಿ ಇದೆಯಲ್ಲ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇವಾಗ ನಿಮಗೆ, ಮೋದಿ ಕೇರಲ್ಲಿ ಯಾಕೆ ಎಲ್ಲರೂ ಬರಲ್ಲ? ಯಾಕೆ ಬಂದವರೆಲ್ಲರೂ ಉಳಿಯಲ್ಲ?
ಉಳಿದವರೆಲ್ಲರೂ ಯಾಕೆ ಸಾಧನೆ ಮಾಡಲ್ಲ? ಯಾಕೆ ಇಷ್ಟೊಂದು ನೆಗೆಟಿವಿಟಿ? ಯಾಕೆ ಇಷ್ಟು ಜನ ಬಿಟ್ಟು ಹೋಗ್ತಾರೆ? ಯಾಕೆ ಜನ ಟ್ರೈನಿಂಗ್ಗಳಿಗೆ ಬರಲ್ಲ? ಯಾಕೆ ಜನ ನಮ್ಮ ಮಾತನ್ನು ಕೇಳಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕಾ? ಯಶನ್ಗೆ ಬೇಕು. ವಾವ್, ಇಷ್ಟು ಜನ ಪ್ರಶ್ನೆಗೆ ಉತ್ತರ ಇನ್ನು 10 ನಿಮಿಷದಲ್ಲಿ ಸಿಗುತ್ತೆ. ಓಕೆ, ಇದೊಂದು ಟ್ರೈನಿಂಗಿಗೆ ಕನಿಷ್ಠ ಅಂತ ಹೇಳಿದ್ರೆ 5,000 ರೂಪಾಯಿ ಫೀಸ್ ಕೊಡ್ಬೇಕು ನೀವು ಮಿನಿಮಮ್. ರೆಡಿ ಇದ್ದೀರಾ? ಓಕೆ, ಸೊ ನೋಡೋಣ ಸ್ನೇಹಿತರೆ. ಏನಂದರೆ ಈ ಮಿಡ್ಲ್ ಕ್ಲಾಸಲ್ಲಿ ಒಂದು ಮೆಂಟಾಲಿಟಿ ಇದೆ, ಪೂರ್ ಕ್ಲಾಸಲ್ಲಿ ಒಂದು ಮೆಂಟಾಲಿಟಿ ಇದೆ. ಆ ಮೆಂಟಾಲಿಟಿ ಯಾವುದಪ್ಪ ಅಂದರೆ ಎ ಮೆಂಟಾಲಿಟಿ. ಎ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳಿ. ಮಧ್ಯಮ ವರ್ಗದಲ್ಲಿ ಮೆಂಟಾಲಿಟಿ ಇದೆ ಎ, ಪೂರ್ ಕ್ಲಾಸಲ್ಲಿ ಮೆಂಟಾಲಿಟಿ ಇದೆ ಎ. ಕೆಟಗರಿ ಬೇರೆ ಇರ್ಬೋದು, ಆದರೆ ಆಲೋಚನಾ ರೀತಿ ಒಂದೇ. ಅದೇನಪ್ಪ ಅಂದರೆ ಆರ್ಡಿನರಿ ಥಿಂಕಿಂಗು, ನೆಗೆಟಿವ್ ಮೆಂಟಾಲಿಟಿ, ನೆಗೆಟಿವ್ ಆಲೋಚನೆ ಮಾಡುವ ರೀತಿ. ಅವರೆಲ್ಲರೂ ಒಂದು ಕೆಟಗರಿ. ಸೊ ಅವರು ಎ ಕೆಟಗರಿ ಅವರು. ಇನ್ನೊಂದು ಕೆಟಗರಿ ಇದೆ, ಅವ್ರು ಯಾರು ಅಂದರೆ ಬಿ ಕೆಟಗರಿ. ಇಲ್ಲೂ ಇದ್ದಾರೆ, ಪೂರ್ ಕ್ಲಾಸಲ್ಲೂ ಇದ್ದಾರೆ ಬಿ ಕೆಟಗರಿ, ಮಿಡ್ಲ್ ಕ್ಲಾಸಲ್ಲೂ ಇದ್ದಾರೆ ಬಿ ಕೆಟಗರಿ. ಇಬ್ಬರು ಒಂದೇ ಜಾತಿ ಆಲೋಚನಾ ರೀತಿಯಲ್ಲಿ. ಓಕೆ, ಎ ಇವರು ಒಂದು ಜಾತಿ ಆಲೋಚನಾ ರೀತಿಯಿಂದ ನೋಡಿದರೆ, ಮೆಂಟಾಲಿಟಿಯಿಂದ ನೋಡಿದರೆ. ಬಿ ಇವರಿಬ್ಬರು ಕೂಡ ಒಂದು ಜಾತಿ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ಹೇಳೋದು? ಓಕೆ, ಸೊ ಬಿ ಒಂದು ಕೆಟಗರಿ, ಎ ಒಂದು ಕೆಟಗರಿ. ನೋಡೋಣ ಇವಾಗ ಎ ಕೆಟಗರಿ ಅಂದರೆ ಯಾರು, ಬಿ ಕೆಟಗರಿ ಅಂದರೆ ಯಾರು ಅಂತೇಳಿ. ಸೊ ಎ ಕೆಟಗರಿ ಅವ್ರು ಯಾರು ಅಂತ ಹೇಳಿದರೆ, ಪೂರ್ ಕ್ಲಾಸಲ್ಲಿ ಎ ಇದ್ದಾರೆ, ಮಿಡ್ಲ್ ಕ್ಲಾಸಲ್ಲಿ ಎ ಇದ್ದಾರೆ. ಇವ್ರು ಯಾರು ಅಂದರೆ ಯಾವಾಗಲೂ ನೆಗೆಟಿವ್ ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರು, ಅವಕಾಶಗಳ ಮಧ್ಯೆ ಸಮಸ್ಯೆನ ಹುಡುಕುವವರು, ಕುಂಟು ನೆಪ ಹೇಳೋರು, ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತಾರೆ, ಆಗಲ್ಲ ಅಂತ ಕೈ ಚೆಲ್ತಾರೆ, ತಾಳ್ಮೆ ಇಲ್ಲ, ಕಲಿಯೋದ್ರಲ್ಲಿ ವಿಶ್ವಾಸ ಇಲ್ಲ, ನನಗೆ ಗೊತ್ತು ಅಂತ ಅನ್ಕೋತಾರೆ, ನನ್ನ ಜೀವನ ಬದಲಾಗಲ್ಲ ಅನ್ಕೋತಾರೆ, ಅಥವಾ ನಾನು ಬದಲಾಗೋದು ಏನಿಲ್ಲ, ನನಗೆಲ್ಲ ಗೊತ್ತು ಅನ್ಕೋತಾರೆ. ನಾನೇನು ಬದಲಾಗೋದು, ಪ್ರಪಂಚ ಸರಿ ಇಲ್ಲ ಅಂತ ಅನ್ಕೋತಾರೆ. ಎಲ್ಲರೂ ಬದಲಾಗಲಿ, ನಾನು ಬದಲಾಗೋದು ಏನಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಮೆಂಟಾಲಿಟಿಯವರು, ಕಂಫರ್ಟ್ ಝೋನಾಗಿರ್ತಕ್ಕಂಥವ್ರು, ರಿಸ್ಕ್ ತಗೊಳ್ಳೋ ಮೆಂಟಾಲಿಟಿ ಇಲ್ಲ, ಆರಾಮಾಗಿರಬೇಕು. ಸೊ ಈ ಥರ ಮೆಂಟಾಲಿಟಿ ಲಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೋದು ಅಂದರೆ ನಂಬಿಕೆ ಇಲ್ಲ. ಯಾರೋ ಲಕ್ ಇದ್ದವರು ಸಾಧನೆ ಮಾಡ್ತಾರೆ, ಎಲ್ಲರೂ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ಎ ಮೆಂಟಾಲಿಟಿಯವರು. ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ, ದಾವಣಗೆರೆ ಇರೋರಿಗೆ ನೀವು ಹೇಳ್ತೀರಾ, ಬೆಂಗಳೂರಲ್ಲಿ ಒಂದು ಸೆಮಿನಾರ್ ಇದೆ, ಎಂಥ ಸೆಮಿನಾರ್ ಗೊತ್ತಾ, ನೀನು ಯಶಸ್ಸು ಸಂಪಾದನೆ ಮಾಡ್ಬೋದು, ನೀನು ಸಾಧನೆ ಮಾಡ್ಬೋದು, ಶ್ರೀಮಂತನಾಗ್ಬೋದು, ನೀನು ಲೀಡರ್ ಆಗ್ಬೋದು. ಅತಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಟ್ರೈನಿಂಗ್ ಸಿಗ್ತಾ ಇದೆ ಬೆಂಗಳೂರಲ್ಲಿ. 1,000 ರೂಪಾಯಿ ಟಿಕೆಟು, ಎಂಟ್ರಿ ಫೀಸು, ಹೋಗಿ ಬರಲಿಕ್ಕೆ 1,000 ರೂಪಾಯಿ, 2,000 ಇನ್ವೆಸ್ಟ್ಮೆಂಟಲ್ಲಿ ನಿನ್ನ ಲೈಫಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ರಾಜಮಾರ್ಗ ಸಿಗುತ್ತೆ ನಿನಗೆ, ಬಾ ಹೋಗೋಣ. ಎ ಮೆಂಟಾಲಿಟಿ ಅವ್ರು ಏನಂತಾರೆ ಗೊತ್ತಾ, ನಾನು ಬೆಂಗಳೂರಿಗೆ ಬರಬೇಕಾ, ನಾನು ಅಷ್ಟು ದೂರ ಜರ್ನಿ ಮಾಡಬೇಕಾ, ನಾನು ಕಲಿಯೋದೇನಿದೆ, ನನಗೆಲ್ಲ ಗೊತ್ತು, 2,000 ರೂಪಾಯಿ ನಾನು ಖರ್ಚು ಮಾಡಬೇಕಾ ಅಂತಾರೆ. 2,000 ರೂಪಾಯಿದಲ್ಲಿ ಒಂದು ವೀಕೆಂಡ್ ಪಾರ್ಟಿ ಮಾಡ್ಬೋದು, ಒಂದು 2 kg ಚಿಕನ್ ಬರುತ್ತೆ, ಒಂದು 2 ಕ್ವಾರ್ಟರ್ ಬಾಟ್ಲು ಬರುತ್ತೆ ಅಂತಾರೆ. ಅವರ ಫೋಕಸ್ ಇರೋದು ಮಧ್ಯಪ್ರದೇಶದ ಮೇಲೆ, ಟೆಂಪ್ರವರಿ ಎಂಜಾಯ್ಮೆಂಟ್ ಮೇಲೆ. ಉತ್ತರ ಪ್ರದೇಶಕ್ಕೆ ಅವರು ಮಹತ್ವ ಕೊಡಲ್ಲ. ಅರ್ಥ ಆಗ್ತಿದೆಯಾ? ಸೊ ಅವರು ಕಾರಣ ಹುಡುಕ್ತಾರೆ, ನಾನು ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತು. ಅವರು ಒಂದಿನ ಟ್ರೈನಿಂಗಲ್ಲಿ ನನಗೇನು ಕಲಿಸೋದು, ನನ್ನ ಜೀವನ ಎಲ್ಲಿ ಬದಲಾಗುತ್ತೆ, ಅಲ್ಲಿಗೆ ಬಂದ ತಕ್ಷಣ ಶ್ರೀಮಂತನಾಗ್ಬಿಡ್ತೀನಾ, ಯಶಸ್ಸು ಸಂಪಾದನೆ ಮಾಡ್ತೀನಾ, ಇವೆಲ್ಲ ಆಗೋದಿಲ್ಲಪ್ಪ, ನಾನು ಬರೋದಿಲ್ಲ. ಒಳ್ಳೆ ಅವಕಾಶ ಕೊಟ್ಟರುವೆ ಅದರಲ್ಲಿ ಏನು ಸಮಸ್ಯೆಗಳಿದೆ ಲಿಸ್ಟ್ ಮಾಡಿ ಹುಡುಕಿ ನಿಮಗೆ ತೋರಿಸ್ಕೊಡ್ತಾರೆ. ಬೂತ್ ಕನ್ನಡಿ ಹಾಕಿ ಹುಡುಕ್ತಾರೆ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತೇಳಿ. ಅವಕಾಶ ನೋಡಲ್ಲ, ಅಲ್ಲಿ ಪಾಸಿಬಿಲಿಟಿ ನೋಡೋದಿಲ್ಲ, ಕಷ್ಟ ಮಾತ್ರ ನೋಡ್ತಾರೆ ಎ ಮೆಂಟಾಲಿಟಿ ಅವರು. ಪೆಸಿಮಿಸ್ಟಿಕ್ ಆಗಿರ್ತಾರೆ. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಮೆಂಟಾಲಿಟಿ. ಹಗಲ್ಗನಸು ಕಾಣ್ತಾರೆ, ಕನಸಿದೆ, ಹೋರಾಟ ಮಾಡಲಿಕ್ಕೆ ರೆಡಿ ಇಲ್ಲ, ತಾಳ್ಮೆ ಇಲ್ಲ. ಅವರು ಎ ಮೆಂಟಾಲಿಟಿಯವರು.
ನೆಕ್ಸ್ಟ್ ನೋಡೋಣ ಬಿ ಮೆಂಟಾಲಿಟಿಯವರು. ಬಿ ಮೆಂಟಾಲಿಟಿಯವರು ಅಗ್ರೆಸಿವ್ ಆಗಿರ್ತಾರೆ, ಡೈನಾಮಿಕ್ಕು, ಹಾರ್ಡ್ ವರ್ಕಿಂಗ್ ಮೆಂಟಾಲಿಟಿ. ಅವರಿಗೆ ಹೋಗಿ ಹೇಳಿ ದಾವಣಗೆರೆಯಲ್ಲಿ, ನೋಡಪ್ಪ ಈ ಥರ ಒಂದು ಒಳ್ಳೆ ಅವಕಾಶ ಇದೆ, ನಿನ್ನ ಜೀವನದಲ್ಲಿ ನೀನು ಸಾಧನೆ ಮಾಡಬೇಕು ಅಂತ ಇದೆಯಾ, ಯಶಸ್ಸು ಬೇಕಾ, ಶ್ರೀಮಂತಿಕೆ ಬೇಕಾ, ನಿನಗೆ ಬೆಂಗಳೂರಿಗೆ ಬರಬೇಕು ಅಂದರೆ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ ಅವರಿಗೆ. ನನಗೆ ಯಶಸ್ಸ, ನನಗೆ ಟ್ರೈನಿಂಗ್ ಕೊಡೋರಿದ್ದಾರ, ಸಾಧನೆಯ ರಹಸ್ಯ ಹೇಳೋರಿದ್ದಾರ, ವಾವ್, ತುಂಬ ಎಕ್ಸೈಟ್ ಆಗ್ಬಿಡ್ತಾರೆ. ಅವ್ರು ರೆಡಿ ಆಗ್ತಾರೆ. 2,000 ರೂಪಾಯಿ ದುಡ್ಡಿಲ್ಲ, ನೋ ಪ್ರಾಬ್ಲಮ್, ಸಾಲ ಆದರೂ ಪರವಾಗಿಲ್ಲ, ನನಗೆ ಲೀವ್ ಇಲ್ಲ ಅಂತ ಹೇಳಲ್ಲ, ಎಕ್ಸ್ಕ್ಯೂಸ್ ಹೇಳಲ್ಲ. ಅದೇನಾದರೂ ಸರಿ, 2,000 ಅಲ್ಲ 4,000 ಆಗಲಿ, ಕಲೀಲಿಕ್ಕೆ ನಾನು ಬರೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ಅವರು ದಾವಣಗೆರೆಯಿಂದ ಬೆಂಗಳೂರಲ್ಲ, ದಾವಣಗೆರೆಯಿಂದ ಡೆಲ್ಲಿಗೂ ಬರೋಕ್ಕೆ ರೆಡಿ ಇದ್ದಾರೆ. ಅವರು ಆಶಾಭಾವನೆಯಿಂದ, ಖುಷಿಯಾಗಿ, ಈಗರ್ನೆಸ್ ಆಗಿ, ಕುತೂಹಲದಿಂದ ಅಲ್ಲಿ ಬರೋಕ್ಕೆ ರೆಡಿ ಇದ್ದಾರೆ. ಎಕ್ಸ್ಕ್ಯೂಸ್ ಕೊಡಲ್ಲ, ಕುಂಟಿನಪ್ಪ ಹೇಳಲ್ಲ, ಕಲೀಲಿಕ್ಕೆ ರೆಡಿ ಇದ್ದಾರೆ. ಅವರು ಬಿ ಮೆಂಟಾಲಿಟಿಯವರು. ಅವರು ಅವಕಾಶದಲ್ಲಿ ಸಾಧನೆ, ಅವಕಾಶದಲ್ಲಿ ಪಾಸಿಬಿಲಿಟಿ ಗುರುತಿಸ್ತಾರೆ, ಕಷ್ಟಗಳಲ್ಲಿ ಅವಕಾಶ ಹುಡುಕ್ತಾರೆ, ಗಂಡಾಂತರದಲ್ಲಿ ಅವಕಾಶ ಹುಡುಕ್ತಾರೆ, ಸಮಸ್ಯೆ ಹುಡುಕಲ್ಲ. ಸೊಲ್ಯೂಷನ್ನಿನ ಭಾಗ ಆಗ್ತಾರೆ ಬಿ ಮೆಂಟಾಲಿಟಿಯವರು. ಎ ಮೆಂಟಾಲಿಟಿಯವರು ಪ್ರಾಬ್ಲಮಿನ ಭಾಗ ಆಗ್ತಾರೆ. ಇದನ್ನು ಎಕ್ಸಾಂಪಲ್ ಸಮೇತ ಕೊಡ್ತೀನಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಓಕೆ, ಈಗ ಸ್ವಲ್ಪ ಗೊತ್ತಾಯ್ತಾ ಎ ಮೆಂಟಾಲಿಟಿ ಅಂದರೆ ಯಾರು, ಬಿ ಮೆಂಟಾಲಿಟಿ ಅಂದರೆ ಯಾರು ಅಂತ ಗೊತ್ತಾಯ್ತಾ? ಯಶವಂತ್ ಸ್ವಲ್ಪ ಅರ್ಥ ಆಯಿತು? ಓಕೆ, ಗುಡ್. ಸೊ ಇಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಗೆಸ್ಟು, ಇನ್ನೂ ಬಿಸ್ನೆಸ್ ಜಾಯ್ನ್ ಆಗಿಲ್ಲ, ಗೆಸ್ಟಾಗಿ ಬಂದಿರೋರು ಕೈ ಎತ್ತಿ. ಓಕೆ, ವಾವ್. ಓಕೆ, ಇವ್ರನ್ನ ಮೋದಿ ಕೇರ್ ಶೈಲಿನಲ್ಲಿ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರೋಣ. ಲೌಡರ್. ಓಕೆ, ಥ್ಯಾಂಕ್ ಯು. ಹೊಸ್ದಾಗಿ ಬಂದಿರೋರು ಇನ್ನೂ ಜಾಸ್ತಿ ಅಲರ್ಟ್ ಆಗಬೇಕು. ಯಾಕೆಂದರೆ ನಾನು ಜಾಯ್ನ್ ಆಗಿಲ್ಲಪ್ಪ, ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ಕೋಬೇಡಿ. ತುಂಬ ಸರಳವಾಗಿ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ಅಟೆಂಟಿವ್ ಆಗಿರಿ, ಅಟೆನ್ಷನ್ ಕೊಡಿ, ಖಂಡಿತ ನಿಮಗೆ ಅರ್ಥ ಆಗೇ ಆಗುತ್ತೆ. ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಅರ್ಥ ಆಗದೆ ಇದ್ದರೆ ನನಗೆ ಕ್ವಶನ್ ಕೇಳ್ಬೋದು, ಆಗ್ಬೋದಾ? ಸೊ ಒಂದೊಂದು ಕ್ಷಣನೂ ಇಂಪಾರ್ಟೆಂಟು, ಒಂದು ಪಾಯಿಂಟು ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳೇಬೇಕು. ಅಡ್ವಾನ್ಸ್ ಅಂತಕ್ಕದ್ದು ಏನಿಲ್ಲ ಇಲ್ಲಿ. UKG LKG 1ನೇ ಕ್ಲಾಸ್ನೇ ಪಾಠ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಎಕ್ಸಾಂಪಲ್ ಕೊಡ್ತೀನಿ, ರಿಯಲ್ ಲೈಫ್ ಎಕ್ಸಾಂಪಲ್ಲು. ಧೀರುಭಾಯಿ ಅಂಬಾನಿ ಎಲ್ಲಿ ಕೆಲಸ ಮಾಡ್ತಿದ್ರು? ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು, ಅವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಒಬ್ಬರು ಬಂದು ಪ್ರಶ್ನೆ ಕೇಳ್ತಾರೆ, 4 ಜನಕ್ಕೆ, ನೀನು ಬೆಳೆದು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? ಒಬ್ಬ ಹೇಳ್ದ, ನಾನು ಕ್ಯಾಶಿಯರ್ ಆಗ್ತೀನಿ. ಇನ್ನೊಬ್ಬರಿಗೆ ಕೇಳ್ತಾರೆ, ನೀನು ಏನಾಗಬೇಕು ಅಂತ ಇದೆಯಾ? ನಾನು ಮ್ಯಾನೇಜರ್ ಆಗಬೇಕು ಅಂತ ಇದ್ದೀನಿ. ಇನ್ನೊಬ್ಬರಿಗೆ ಕೇಳ್ತಾರೆ, ನಾನು ಇಡೀ ಪೆಟ್ರೋಲ್ ಬಂಕಿಗೆ ಓನರ್ ಆಗಬೇಕು ಅಂತ ಇದ್ದೀನಿ. ಅವನಿಗೆ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ಧೀರುಭಾಯಿ ಅಂಬಾನಿ ಕೇಳ್ತಾರೆ, ನೀನೇನಾಗಬೇಕು ಅಂತ ಇದೆಯಾ? ಅವನು ಹೇಳ್ತಾನೆ, ನಾನು ಮ್ಯಾನೇಜರ್ ಆಗೋದಲ್ಲ, ನಾನು ಪೆಟ್ರೋಲ್ ಬಂಕಿ ಓನರ್ ಆಗೋದಲ್ಲ, ಇಡೀ ದೇಶಕ್ಕೆ ಪೆಟ್ರೋಲ್ ಸಪ್ಲೈ ಮಾಡ್ತಕ್ಕಂತಹ ಅತಿ ದೊಡ್ಡ ಪೆಟ್ರೋಲ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿಯ ಓನರ್ ಆಗ್ತೀನಿ, 10 ಕಂಪ್ನಿನ ಹುಟ್ಟಾಕ್ತೀನಿ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತೀನಿ, ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕ್ತೀನಿ, ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಸ್ಥೆನ ಹುಟ್ಟಾಕ್ತೀನಿ ಮುಂದೆ ಅಂತೇಳಿ ತನ್ನ ಅನುಭವ ಹಂಚ್ಕೋತಾನೆ, ತನ್ನ ವಿಷನ್ ಹಂಚ್ಕೋತಾನೆ ಧೀರುಭಾಯಿ ಅಂಬಾನಿ. ಬಿ ಮೆಂಟಾಲಿಟಿ ಅದನ್ನು ಕೇಳಿಸ್ಕೊಂಡು ಎ ಮೆಂಟಾಲಿಟಿಯವರು ಸುಮ್ಮನೆ ಇರ್ತಾರಾ? ಅಪಹಾಸ್ಯ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಕಾಲೆಳಿತಾರೆ. ಹೇಳ್ತಾರೆ, ಅಂಬಾನಿ ಆಕಾಶಕ್ಕೆ ಏಣಿ ಆಗ್ತಾ ಇದ್ದಾನೆ, ಸಾಧ್ಯ ಇದೆಯಾ? ಮುಂದಿನ ತಿಂಗಳು ಸ್ಯಾಲ್ರಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮುಂದಿನ ತಿಂಗಳು ಕೆಲಸ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಇವನು ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾನಂತೆ, ಚಿತ್ರಾನ್ನಕ್ಕೆ ಲಾಟ್ರಿ ಹೊಡಿತಾ ಇದ್ದಾನೆ, ಸಾಯಂಕಾಲ ಬಜ್ಜಿ ಬೋಂಡಾ ಸೇಲ್ ಮಾಡ್ತಾನೆ ಫುಟ್ಪಾತಲ್ಲಿ, ಇವನು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕ್ತಾನಂತೆ. ತಿರ್ಕನ ಕನಸು ಕಾಣ್ತಾ ಇದ್ದಾನೆ ಧೀರುಭಾಯಿ ಅಂಬಾನಿ ಅಂತೇಳಿ ಬಿದ್ದು ನಗ್ತಾರೆ. ಅವರೆಲ್ಲ ಎ ಮೆಂಟಾಲಿಟಿಯವರು. ಅವ್ರು ಯಾರೂ ಪ್ರಸ್ತುತ ಇಲ್ಲ ಇವತ್ತು, ಅವ್ರು ಏನಾದರೂ ಗೊತ್ತಿಲ್ಲ. ಆದರೆ ಧೀರುಭಾಯಿ ಅಂಬಾನಿ ಬಿ ಮೆಂಟಾಲಿಟಿ, ಏನೂ ಇರಲಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಎಜುಕೇಷನ್ ಇಲ್ಲ, ಗಾಡ್ ಫಾದರ್ ಇಲ್ಲ. ಅಲ್ಲಿಂದ ಮೆಂಟಾಲಿಟಿ ಮಾತ್ರ ಬಿ ಮೆಂಟಾಲಿಟಿ ಇತ್ತು, ವಿಶ್ವಾಸ ಇತ್ತು, ಛಲ ಇತ್ತು. ಅವರು ನಗುವಾಗ ಅದನ್ನು ಚಾಲೆಂಜಿಂಗ್ ತಗೊಂಡ್ರು. ಸ್ನೇಹಿತರೆ, ಇವತ್ತು ಧೀರುಭಾಯಿ ಅಂಬಾನಿ ಮಗ ಮುಖೇಶ್ ಅಂಬಾನಿ ಇಂಡಿಯಾದಲ್ಲಿ ಟಾಪ್ ಅಲ್ಲ, ಏಷ್ಯಾದಲ್ಲಿ ಟಾಪ್ ಅಲ್ಲ, 750 ಕೋಟಿ ಜನದಲ್ಲಿ ಪ್ರಪಂಚದ 4ನೇ ಅದ್ಭುತವಾದಂಥ ಅತಿ ಹೆಚ್ಚು ಯಶಸ್ಸು ಮತ್ತು ಕೀರ್ತಿವಂತ ಶ್ರೀಮಂತನಾಗಿರ್ತಕ್ಕಂಥ 4ನೇ ರ್ಯಾಂಕಲ್ಲಿ ಇದ್ದಾರೆ ಇವತ್ತು. ವಾವ್. ಮುಖೇಶ್ ಅಂಬಾನಿ, ರಿಲಯನ್ಸ್ ಗ್ರೂಪ್. ಪವರ್ ಆಫ್ ಮೆಂಟಾಲಿಟಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅಷ್ಟು ದೂರ ಬೇಡ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರನ್ನೇ ನೋಡೋಣ. ನಮ್ಮಲ್ಲಿ ಎಷ್ಟು ಜನಕ್ಕೆ ಮಂಜುನಾಥ್ ಶೆಟ್ಟಿ ಹೆಸರು ಗೊತ್ತಿದೆಯಾ?
ವಂಡರ್ಫುಲ್. ಬಿಗ್ ಲೀಡರ್, 0 to ಹೀರೋ ಅಂತ ಹೇಳ್ಬೋದು. ಆದರೆ ಅವ್ರ ಲೈಫಲ್ಲಿ ಎ ಬಿ ನೋಡೋಣ. ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ, 2,000 ರೂಪಾಯಿ ಸಂಪಾದನೆ ಒಂದು ತಿಂಗಳಿಗೆ, ಒಂದು ಸಣ್ಣ ರೂಮು ಕೊಟ್ಟಿಗೆ ಥರ, ದನಿ ಮನೆ ಥರ, ಅಲ್ಲಿ 8 ಜನ ಮಲಗ್ತಾ ಇದ್ದಾರೆ. ಅಲ್ಲಿ ಆಗ ಮೋದಿ ಕೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಮಂಜುನಾಥ್ ಶೆಟ್ಟಿ. ಆ ಟೈಮಲ್ಲಿ ಅವನಿಗೆ ಕನಸಿದೆ, ಆ ಟೈಮಲ್ಲಿ ಅವನಿಗೆ ವಿಷನ್ ಇದೆ, ದೊಡ್ಡ ಸಾಧನೆ ಮಾಡಬೇಕು, ದೊಡ್ಡ ಶ್ರೀಮಂತನಾಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಅವನು ಅವ್ರ ಜೊತೆ ಇರ್ತಕ್ಕಂಥವರೆಲ್ಲ ಎ ಮೆಂಟಾಲಿಟಿ ಅವರು. ಇವನು ಜಾಯ್ನ್ ಆಗಿರೋ ಟೈಮಲ್ಲೇ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗ್ತಿದ್ದಾನೆ. ಅವನಿಗೆ ಕನಸು ಸಿಕ್ಕಾಪಟ್ಟೆ ಇದೆ, ಅವನಿಗೆ ಯಶ ಸಂಪಾದನೆ ಮಾಡಬೇಕು ಅಂತ ಒಂದು ಹುಚ್ಚಿದೆ, ಕಿಚ್ಚಿದೆ. ಅವನು ಬಿ ಮೆಂಟಾಲಿಟಿ. ಅವನೇನು ಮಾಡ್ತಾನೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕನ್ನಡಿ ಎದುರುಗಡೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕನಸುಗಳ ಪಟ್ಟಿ ಮಾಡಿದ್ದಾನೆ, ಕನಸಿನ ಚಿತ್ರ, ಕಾರ ಇಟ್ಕೊಂಡಿದ್ದಾನೆ, ಕಾರ್ ಪಿಕ್ಚರ್ ಹಾಕೊಂಡಿದ್ದಾನೆ, ಮನೆ ಪಿಕ್ಚರ್ ಹಾಕೊಂಡಿದ್ದಾನೆ, ಫಾರಿನ್ ಟ್ರಿಪ್ ಪಿಕ್ಚರ್ ಹಾಕೊಂಡಿದ್ದಾನೆ. ಓಕೆ, ಮಾತಾಡ್ತಾ ಇದ್ದಾನೆ, ಕನ್ನಡಿ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಟೀಮ್ ಇಲ್ಲ, ಒಬ್ಬರು ಇಬ್ಬರು ಇದ್ದಾರೆ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕನಸಿನ ಬಗ್ಗೆ ಮಾತಾಡ್ತಾ ಇದ್ದಾನೆ, ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾನು ಕಾರ್ ತಗೋತೀನಿ, ನಾನು 1000 ಜನ ಟೀಮ್ ಹುಟ್ಟಾಕ್ತೀನಿ, ಅವ್ರಿಗೆಲ್ಲ ಕಾರ್ ಕೊಡಿಸ್ತೀನಿ, ಲಕ್ಷಾಧೀಶರನ್ನಾಗಿ ಸೃಷ್ಟಿ ಮಾಡ್ತೀನಿ, ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀನಿ, ಈ ಥರ ಮಾತಾಡ್ತಾ ಇದ್ದಾನೆ. ಅದನ್ನು ಕೇಳಿಸ್ಕೊಂಡು ಆ ಎ ಮೆಂಟಾಲಿಟಿಯವರು ಫ್ರೆಂಡ್ಸ್ ಎಲ್ಲರೂ ಕೂಡ ಅವನಿಗೆ ಹೆಸರಿಡ್ತಾರೆ. ಏನಂತ ಗೊತ್ತಾ? ಮೆಂಟ್ಲು ಮಂಜ ಅಂತೇಳಿ. ಆಗ ತಾನೇ ಮೂವಿ ರಿಲೀಸ್ ಆಗಿರುತ್ತೆ, ಮೆಂಟ್ಲು ಮಂಜ ಅಂತೇಳಿ. ಹಾಗಾಗಿ ಅವನನ್ನು ಮೆಂಟಲ್ ಮಂಜ ಅಂತ ಹೆಸರಿಡ್ತಾರೆ. ಅವನಿಗೆ ಕಲ್ಲಲ್ಲಿ ಹೊಡಿತಾರೆ, ಕಾಲಿಡಿತಾರೆ, ಟೀಕೆ ಮಾಡ್ತಾರೆ. ಅವನು ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡೋದಿಲ್ಲ, ಅವನ ಚಿತ್ರ ಎಲ್ಲ ಹರಿದಾಕ್ತಾರೆ. ಓಕೆ, ನೋಡು ಇವನು ತಿರ್ಕನ್ ಕನಸು ಕಾಣ್ತಾ ಇದ್ದಾನೆ ಅಂತೇಳಿ. ಆದರೆ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ, ಅವ್ರ ಜೊತೆ ಮಲಗ್ತಾನೆ. ಮಲಗಿ ಮಿಡ್ ನೈಟಲ್ಲಿ ಅಲಾರಾಮ್ ಹಿಡ್ಕೊಂಡು ಎದ್ದು ಟೆರೆಸ್ ಮೇಲೆ ಹೋಗ್ತಾನೆ. ಟೆರೆಸ್ ಮೇಲೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾನೆ. ಅವನ ಟೀಮಲ್ಲಿ ಜನ ಇಲ್ಲ, ಆದರೆ ಅನ್ಕೋತಾ ಇದ್ದಾನೆ, ಅವ್ನು ಮಾತಾಡೋಕ್ಕೂ ಬರ್ತಿಲ್ಲ. ಆಗ ಅನ್ಕೋತಾ ಇದ್ದಾನೆ, ಒಂದು ಪೇಪರ್ನ ಸುರುಳಿ ಮಾಡಿಕೊಂಡು ಅವ್ನು ಮಾತಾಡ್ತಾ ಇದ್ದಾನೆ. ನನ್ನ ಎದುರುಗಡೆ 1000 ಜನ ಇದ್ದಾರೆ, ನನ್ನ ಟೀಮ್ ಇಲ್ಲಿದೆ, ನನ್ನ ಟೀಮಲ್ಲಿ ಲೀಡರ್ಗಳು ಕೂತ್ಕೊಂಡಿದ್ದಾರೆ, ಅಲ್ಲಿರೋರೆಲ್ಲರೂ ಕೂಡ ಕನ್ಸಲ್ಟೆಂಟ್ಗಳಿದ್ದಾರೆ, ಅವರೆಲ್ಲರಿಗೂ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅವರೆಲ್ಲರೂ ಮುಂದೆ GBD ಆಗ್ತಾರೆ, ಅವರೆಲ್ಲರೂ ಮುಂದೆ ಲಕ್ಷಾಧೀಶರಾಗ್ತಾರೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಕೊಡಿಸ್ತಾರೆ ಅಂತೇಳಿ ಆ ಒಂದು ಪವರಲ್ಲಿ, ಆ ಶಕ್ತಿಯಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂದ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮಿಡ್ ನೈಟಲ್ಲಿ. ಸ್ನೇಹಿತರೆ, ಆಗ ಟೀಮ್ ಇರಲಿಲ್ಲ, ಟ್ರೈನರ್ ಆಗಿರಲಿಲ್ಲ, ಸಕ್ಸಸ್ ಇರಲಿಲ್ಲ. ಆದರೆ 2 ವರ್ಷ ಕೆಳಗಡೆ ಅವನು GBD ಆದಾಗ ಶಿವಮೊಗ್ಗದಲ್ಲಿ ಒಂದು ಟ್ರೈನಿಂಗ್ ಕೊಟ್ಟಿದ್ದಾನೆ, ಸೆಮಿನಾರು. ಇಡೀ ಇಂಡಿಯಾದಲ್ಲೇ ಒಂದು ರೆಕಾರ್ಡ್ ಹಿಸ್ಟ್ರಿ ಕ್ರಿಯೇಟ್ ಅಂತ ಹೇಳ್ಬೋದು. 6,000 ಜನಕ್ಕೆ ಅವನ ಟೀಮ್ನವರಿಗೆ ಅವನು ಟ್ರೈನಿಂಗ್ ಕೊಟ್ಟಿದ್ದಾನೆ, ರಿಯಲ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಇಡೀ MLM ಇತಿಹಾಸದಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅದು. ಓಕೆ, ವಾವ್, ಬಿ ಮೆಂಟಾಲಿಟಿ. ಅವ್ರ ಜೊತೆಗಿದ್ದವರು ಹೋಟೆಲ್ ಕ್ಲೀನರ್ ಆಗಿದ್ರು, ಸಪ್ಲೈಯರ್ ಆಗಿದ್ರು, ಅವರು ಹೇಗಿದ್ದಾರೋ ಹಾಗೇ ಇದ್ದಾರೆ, ಎ ಮೆಂಟಾಲಿಟಿ. ಓಕೆ, ಇನ್ನೊಂದು ಎಕ್ಸಾಂಪಲ್ಲು, ಧೀರುಭಾಯಿ ಅಂಬಾನಿ ಅವರಿಗೆ ಆಲೋಚನೆ ಯಾವ ಥರ ಇತ್ತು ಅಂತ ಹೇಳಿದರೆ, ಅವಾಗಿನ ಸಂಪಾದನೆ 2 ರೂಪಾಯಿ 3 ರೂಪಾಯಿ ಅಂತೆ, 5 ರೂಪಾಯಿ ಅಂತೆ ಒಂದು ತಿಂಗಳಿಗೆ. ಆದ್ರೂ ಆ ಟೈಮಲ್ಲಿ 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾ ಇದ್ರಂತೆ ಕಾಫಿ ಕುಡಿಲಿಕ್ಕೆ. ದುಡ್ಡಿಲ್ಲ, ಚಿತ್ರಾನ್ನಕ್ಕೆ ಲಾಟ್ರಿ, ಹೊರಗಡೆ 10 ಪೈಸಾ ಅಂತೆ ಕಾಫಿ ಟೀ. ಓಕೆ, 5 ಸ್ಟಾರ್ ಹೋಟ್ಲಲ್ಲಿ 80 ಪೈಸಾ 1 ರೂಪಾಯಿ ಅಂತೆ. 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾ ಇದ್ರಂತೆ. ಯಾಕೆ ಅಂದರೆ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರಂತೆ. ಅಲ್ಲಿ ಶ್ರೀಮಂತರನ್ನ ನೋಡ್ಬೋದು, ಕಾರುಗಳನ್ನ ನೋಡ್ಬೋದು, ಶ್ರೀಮಂತರ ಆವಭಾವ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು, ಅವ್ರು ಹೆಂಗಿರ್ತಾರೆ ಅಂತ ತಿಳ್ಕೊಬೋದು, ಅವ್ರ ಆಲೋಚನೆನ ನಾನು ಸ್ಟಡಿ ಮಾಡ್ಬೋದು. ಹೋಗ್ಬಿಟ್ಟು ಇಂಟ್ರ್ಯೂ ಮಾಡ್ತಾ ಇದ್ರಂತೆ, ಪರಿಚಯ ಮಾಡ್ಕೋತಾ ಇದ್ರಂತೆ. ನೀವು ಹೆಂಗೆ ಶ್ರೀಮಂತರಾದ್ರಿ, ನೀವು ಹೆಂಗೆ ಬಿಸ್ನೆಸ್ ಕಟ್ಟಿದ್ರಿ, ನಿಮ್ಮ ಆಲೋಚನೆ ಯಾವ ಥರ ಇತ್ತು ಅಂತೇಳಿ. 8-10 ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ಇರುವಾಗ 1 ರೂಪಾಯಿ 5 ಸ್ಟಾರ್ ಹೋಟ್ಲಲ್ಲಿ ಕಾಫಿ ಟೀ ಅಂತೆ. ಆರ್ಡಿನರಿ ಹೋಟ್ಲಲ್ಲಿ 10 ಪೈಸಾ. ಅವ್ರ ಜೊತೆಗಿರೋರು ಎ ಮೆಂಟಾಲಿಟಿಯವರು ಆರ್ಡಿನರಿ ಹೋಟ್ಲಿಗೆ ಹೋಗಿ 10 ಪೈಸಾ ಕಾಫಿ ಟೀ ಕುಡಿತಾ ಇದ್ರು. ಆದರೆ ಧೀರುಭಾಯಿ ಅಂಬಾನಿ ಮಾತ್ರ ಅವ್ರು ಹೋಗ್ತಾ ಇದ್ದಿದ್ದು ಎಲ್ಲಿಗೆ? 5 ಸ್ಟಾರ್ ಹೋಟ್ಲಿಗೆ. ಅರ್ಥ ಆಗ್ತಿದೆಯಾ ಮೆಂಟಾಲಿಟಿ? ಈಗ ನಿಮಗೆ ಆಲೋಚನೆ ಮಾಡಬೇಕು. ಇವಾಗ ನಮ್ಮ ಮಕ್ಕಳಿಗೆ ಯಾವ ಗ್ರೇಡ್ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ? ಯಾವ ಗ್ರೇಡ್ ಬರಬೇಕು? ಬಿ ಗ್ರೇಡೋ ಎ ಗ್ರೇಡೋ? ಯಾವ ಗ್ರೇಡೋ? ಎ ಗ್ರೇಡ್ ಬೇಕು. ಅಲ್ಲಿ ಎ ಗ್ರೇಡ್ ಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಮ್ಮ ಲೈಫಲ್ಲಿ ಬಿ ಗ್ರೇಡ್ ಬೇಕಾಗಿದೆ, ಆ ಗ್ರೇಡ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ಎ ಗ್ರೇಡ್ ಬೇಕು, ಅದರ ಒಂದಕ್ಕೆ ಒತ್ತು ಕೊಡಬೇಕಾ ಅನ್ನೋದು ಪ್ರಶ್ನೆ. ಓಕೆ, ಇಲ್ಲಿ ರಿವರ್ಸ್ ಆಗೋಯ್ತು. ಇಲ್ಲಿ ಎ ಗ್ರೇಡ್ ಅಲ್ಲ ಮೆಂಟಾಲಿಟಿಲಿ ಬಿ ಮೆಂಟಾಲಿಟಿ ಇರಬೇಕು. ಬಿ ಮೆಂಟಾಲಿಟಿ ಇರಬೇಕು, ಎ ಮೆಂಟಾಲಿಟಿ ಇದ್ದರೆ ಬೆಳೆಯೋಕ್ಕಾಗಲ್ಲ. ಅರ್ಥ ಆಯ್ತಾ?
ಓಕೆ, ಈಗ ಹೇಳಿ, ಇದನ್ನು ಮೋದಿ ಕೇರಿಗೆ ಯಾವ ಥರ ಹೋಲಿಕೆ ಮಾಡ್ಬೋದು? ಮೋದಿ ಕೇರಲ್ಲಿ ಯಾವ ಕೆಟಗರಿಯವರು ಏನಾಗ್ತಾ ಇದೆ, ಏನಕ್ಕೆ ಅದನ್ನು ಯಶಸ್ಸಿಗೆ ಯಾವ ಥರ ಹೋಲಿಕೆ ಮಾಡ್ಬೋದು, ಫಾಲೋಅಪ್ಗೆ ಯಾವ ಥರ ಹೋಲಿಕೆ ಮಾಡ್ಬೋದು, ನೆಗೆಟಿವಿಟಿಗೆ ಯಾವ ಥರ ಹೋಲಿಕೆ ಮಾಡ್ಬೋದು, ಸೋಲುಗಳಿಗೆ ಯಾವ ಥರ ಹೋಲಿಕೆ ಮಾಡ್ಬೋದು, ಯಾಕೆ ಟಫ್ ಆಗ್ತಿದೆ ಬಿಸ್ನೆಸ್ಸು, ಇದನ್ನು ಯಾವ ಥರ ಹೋಲಿಕೆ ಮಾಡ್ಬೋದು? ಯಾರು ಹೇಳ್ತೀರಾ? ಪಾರ್ಟಿಸಿಪೇಟ್ ಮಾಡಿ. ಎ ಆ್ಯಂಡ್ ಬಿ ಮೆಂಟಾಲಿಟಿನ ಕಂಪೇರ್ ಮಾಡಿದಾಗ ನಮ್ಮ ಮೋದಿ ಕೇರ್ ಲೈಫಿಗೆ ಯಾವ ಥರ ನೀವು ಏನು ತಗೋತೀರಾ, ಇದರಿಂದ ಏನು ಅನಾಲಿಸಿಸ್ ಮಾಡ್ಕೋತೀರಾ, ಏನನ್ನು ಇನ್ನು ಮುಂದೆ ಅಪ್ಲೈ ಮಾಡ್ಕೊಬೋದು, ಯಾವ ಥರ ನೀವು ನಿರ್ಧಾರ ಮಾಡ್ಬೋದು, ಯಾವ ಥರ ನಿಮ್ಮ ಆಲೋಚನೆ ಬದಲಾಗುತ್ತೆ ಇದರಿಂದಾಗಿ. ನೀವು ಬಿ ಮೆಂಟಾಲಿಟಿನಲ್ಲಿ ಇರಬೇಕು ಅಂತೇಳಿ. ಓಕೆ, ಸೊ ಮತ್ತೇನು ಓಕೆ, ಯಾಕೆ ಟಫ್ ಆಗ್ತಿದೆ ಫೀಲ್ಡು ಹೇಳಪ್ಪ ಗಜ. ಓಕೆ, ಫೀಲ್ಡಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಹೇಳಿದಿಲ್ಲ ಸರಿ. ಫೀಲ್ಡ್ ಯಾಕೆ ಇಷ್ಟೊಂದು ಟಫ್ ಇದೆ, ಏನಕ್ಕೆ ಜನ ಬಿಟ್ಟು ಹೋಗ್ತಾ ಇದ್ದಾರೆ ಬಿಸ್ನೆಸ್ಸನ್ನು, ಏನಕ್ಕೆ ಯಶಸ್ಸು ರೇಟು ತುಂಬ ಕಡಿಮೆ ಇದೆ? ಪಬ್ಲಿಕ್ಕಿಗೆ ಕಂಪೇರ್ ಮಾಡಿದರೆ ನಿಂದಾಯ್ತಿದು, ಜನಗಳಿಗೆ ಕಂಪೇರ್ ಮಾಡಿದರೆ ಎಕ್ಸಾಕ್ಟ್ಲಿ ಎ ಮೆಂಟಾಲಿಟಿಯವರು ಜಾಸ್ತಿ ಇದ್ದಾರೆ, ಹೌದಾ? ಯಾಕೆಂದರೆ ನಾವು ನೀವು ಯಾವತ್ತಾದ್ರೂ ಟಾಟಾ ಬಿರ್ಲಾ ಅಂಬಾನಿ ಮಕ್ಕಳು ಥರ ಯೋಚನೆ ಮಾಡೋಕ್ಕಾಗುತ್ತಾ? ಇಲ್ಲ. ನಾವೆಲ್ಲ ಯೋಚನೆ ಮಾಡೋದು ಸಂಘದಂತೆ ಸಹವಾಸ, ಸಹವಾಸದಂತೆ ಸಂಘ. ಓಕೆ, ಹಾಗಾಗಿ ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ತುಂಬ ದೊಡ್ಡದಾಗಿ ಆಲೋಚನೆ ಮಾಡೋಕ್ಕಾಗಲ್ಲ ನಮ್ಮೆಲ್ಲರೂ ಕೂಡ. ಎಸ್ಆರ್ನೋ? ಹಾಗಾಗಿ ಸ್ನೇಹಿತರೆ, ಸೊ ನಮ್ಮ ಆಲೋಚನೆ ಆ ಥರ ಇದೆ. ಎಲ್ಲರೂ ಬರ್ತಾರೆ ಫಾಸ್ಟಾಗಿ ಇನ್ಕಮ್ ಬೇಕು ಅಂತೇಳಿ, ಎಲ್ಲರೂ ಕಲೀಲಿಕ್ಕೆ ರೆಡಿ ಇರಲ್ಲ, ನೆಗೆಟಿವ್ನ ಹುಡುಕ್ತಾ ಇರ್ತಾರೆ. ಸಕ್ಸಸ್ ಬರದೇ ಇದ್ದಾಗ, ನೆಗೆಟಿವ್ ಬಂದಾಗ ನಿಲ್ಲಿಸ್ಬಿಡ್ತಾರೆ. ಏಕೆಂದರೆ ಅವರೆಲ್ಲ ಏನು ಅಂತ ಹೇಳಿದರೆ ಪ್ರಯತ್ನ ಮಾಡಿ ಕೈ ಬಿಡ್ತಾರೆ. ಎಲ್ಲಿ ಎಫರ್ಟ್ ಹಾಕಬೇಕು ಗೊತ್ತಿಲ್ಲ, ಲಿವರೇಜಿಂಗ್ ಗೊತ್ತಿಲ್ಲ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಗೊತ್ತಿಲ್ಲ, ಸ್ಮಾರ್ಟ್ ವರ್ಕ್ ಗೊತ್ತಿಲ್ಲ. ಬಿಸ್ನೆಸ್ ಅಂದರೆ ಆಗಲ್ಲ, ಯಾಕೆಂದರೆ ರಿಸ್ಕ್ ತೊಗೊಳ್ಳೋ ಮೆಂಟ್ಯಾಲಿಟಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬಾ ಟಫ್ ಆಗ್ತಿದೆ. ಇಲ್ಲಿ ಈ ಶ್ರೀಮಂತರಿದ್ದಾರಲ್ವಾ ಅವರು, ಓಕೆ, ಸೊ ಅಲ್ಟ್ರಾ ರಿಚ್ 2%, ನಾರ್ಮಲ್ ರಿಚ್ 3% ಇರ್ತಾರೆ. ಈ ಭಾಗ ಇದೆಯಲ್ಲ, ತಲೆಭಾಗ ಮೇಲ್ ರಿಚ್ ಆಗಿದ್ದಾರಲ್ಲ, ಅವರು ಸಾಧನೆ ಮಾಡಿರೋದು ಈ ಭಾಗನ ಬೆಳೆಸ್ಕೊಂಡು. ಯಾವ ಭಾಗ? ಉತ್ತರ ಪ್ರದೇಶ್. ಬ್ರೈನ್. ಮಗು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಸರ್, ರೆಕಾರ್ಡಿಂಗ್ ಆಗ್ತಾ ಇದೆ, ಪ್ಲೀಸ್ ಏನಾದರೂ ಮಾಡಬೇಕು ನೀವು, ಇಲ್ಲ ಹಿಂದ್ಗಡೆ ಕುತ್ಕೋಬೇಕು ದಯವಿಟ್ಟು. ಓಕೆ, ಸೊ ಸ್ನೇಹಿತರೆ, ಎರಡು ಭಾಗ ಇದೆ ನಮ್ಮದು. ಈ ಭಾಗ, ಇನ್ನೊಂದು ಈ ಭಾಗ. ಇಲ್ಲಿಂದ ಮೇಲ್ಭಾಗ, ಇಲ್ಲಿಂದ ಕೆಳಗೆ ಭಾಗ. ತುಂಬ ಜನ ಈ ಭಾಗಕ್ಕೆ ಒತ್ತು ಕೊಡ್ತಾರೆ, ಸಿಕ್ಕಾಪಟ್ಟೆ ಒತ್ತು ಕೊಡ್ತಾರೆ ಈ ಭಾಗಕ್ಕೆ. ಏನು ಎಕ್ಸಸೈಸು ಮಾಡ್ತಾರೆ, ಬಾಡಿ ಬಿಲ್ಡ್ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಓಕೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋತಾರೆ, ಆಯಿಲ್ ಮಸಾಜ್ ಮಾಡ್ಕೋತಾರೆ, ಇನ್ನೂ ಏನೇನೋ ಒಳ್ಳೆ ಊಟ ಮಾಡ್ತಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಈ ಭಾಗಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೆ, ಈ ಭಾಗ ಮಾತ್ರ ಟೈಟ್ ಆದರೆ, ಫಿಟ್ ಆದರೆ ನಿಮ್ಮ ಸಂಪಾದನೆ, ನಿಮ್ಮ ಸಾಧನೆ ಜಾಸ್ತಿ ಆಗುತ್ತಾ? 20,000 ಸ್ಯಾಲ್ರಿ 1 ಲಕ್ಷ ಆಗುತ್ತಾ? ಏನಾದರೂ ಕ್ರಾಂತಿ ಆಗುತ್ತಾ? ಇಲ್ಲ. ಕ್ರಾಂತಿ ಆಗುತ್ತಾ? ಇಲ್ಲ. ಹೊಟ್ಟೆ ಜಾಸ್ತಿ ಆದರೆ ವಾಂತಿ ಆಗ್ಬೋದು. ಓಕೆ, ಸೊ ಆ ಥರ ಆಗುತ್ತೆ. ಆದರೆ ಸ್ನೇಹಿತರೆ, ಸೊ ಇಲ್ಲಿ ಈ ಭಾಗ ಇದೆ ಒಂದು, ಈ ಭಾಗ, ಇದಕ್ಕೆ ಒತ್ತು ಕೊಟ್ಟರೆ, ಇದಕ್ಕೆ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ಐಡಿಯಾಗಳನ್ನು ತಗೊಂಡ್ರೆ, ನಾವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿದರೆ, ಇದಕ್ಕೆ ಶಾರ್ಪ್ ಮಾಡಿಕೊಂಡ್ರೆ, ಸಾಣೆ ಹಿಡಿದ್ರೆ, ಶಾರ್ಪ್ ಎಲ್ಲದನ್ನು ಕೂಡ ಚುರುಕಾದ ವ್ಯಕ್ತಿತ್ವ ಸಂಪಾದನೆ ಮಾಡಿದರೆ, ಕಲಿತಾ ಹೋದರೆ, ಇಲ್ಲಿ ತಾನೇ ಐಡಿಯಾ ಬರೋದು. ಐಡಿಯಾ ಇಲ್ಲಿಂದ ಬರುತ್ತೋ? ಮೆಂಟಾಲಿಟಿ ಎಲ್ಲಿರೋದು? ಇಲ್ಲೋ. ಸೂಪರ್. ಓಕೆ, ಇಲ್ಲಿ ಇದಕ್ಕೆ ನಾವು ಮಹತ್ವ ಕೊಟ್ಟು ಇದನ್ನ ಸಾಣೆ ಹಿಡಿದ್ರೆ ಸಂಪಾದನೆ ಜಾಸ್ತಿ ಆಗುತ್ತಾ? ಸಾಧನೆ ಜಾಸ್ತಿ ಆಗುತ್ತಾ? ಸೊ ಯಾವುದು ಮುಖ್ಯ? ಉತ್ತರ ಪ್ರದೇಶನೋ ಮಧ್ಯಪ್ರದೇಶ? ಎಕ್ಸಾಕ್ಟ್ಲಿ. ಓಕೆ, ಸೊ ಬಿ ಮೆಂಟಾಲಿಟಿಯವರು ಇದಕ್ಕೆ ಬೆಲೆ ಕೊಡ್ತಾರೆ, ಉತ್ತರ ಪ್ರದೇಶಕ್ಕೆ. ಬ್ರೈನ್ ಚುರುಕು ಮಾಡಲಿಕ್ಕೆ ಬೆಲೆ ಕೊಡ್ತಾರೆ. ಎ ಮೆಂಟಾಲಿಟಿಯವರು ಕೇವಲ ಮಧ್ಯಪ್ರದೇಶಕ್ಕೆ ಬೆಲೆ ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ, ಸೊ ಇದರಲ್ಲಿ ಏನು ಕ್ವಶನ್ ಇದೆಯಾ? ಇನ್ನು ಮುಂದೆ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಟೀಮಿಗೆ ಇದನ್ನು ಅರ್ಥ ಮಾಡಿಸ್ಬೇಕು, ಅವರು ಯಾವ ಮೆಂಟಾಲಿಟಿನಲ್ಲಿ ಇದ್ದಾರೆ ಅಂತೇಳಿ. ಸೊ ಯಾಕೆ ಅವ್ರು ಕಮಿಟ್ಮೆಂಟ್ ಕೊಡಲ್ಲ, ಯಾಕೆ ಟೆಂಪ್ರವರಿಗೋಸ್ಕರ ಹೋಗ್ತಾರೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದರೆ ಗೊತ್ತಿಲ್ಲ ಅವರಿಗೆ, ತಾಳ್ಮೆ ಗೊತ್ತಿಲ್ಲ, ನಾನು ಕಲಿಬೇಕು, ಲೀಡರ್ ಆಗಬೇಕು, ಅದು ಯಾವುದೂ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ನೀವು ಮಾತಾಡುವಾಗ, 1-to-1 ಮಾಡುವಾಗ, ಫಾಲೋ ಅಪ್ ಮಾಡುವಾಗ, ಸೊ ಅವರಿಗೆ ಅರ್ಥ ಮಾಡಿಸುವಾಗ ಇದನ್ನು ನೀವು ಅರ್ಥ ಮಾಡಿಸ್ಬೇಕಾಗುತ್ತೆ, ನೀವು ಯಾವ ಕೆಟಗರಿಗೆ ಸೇರಿದವರು ಅಂತೇಳಿ. ಸೊ ಮಾಡ್ಬೋದಾ?
ಓಕೆ ಫೈನ್, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವಾಗ ತಾನೇ ಒಂದು ವಿಶೇಷವಾದಂಥ ಒಂದು ಟಾಪಿಕ್, ಯುನಿಕ್ ಟಾಪಿಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಇದಕ್ಕಿಂತ ಹಿಂದೆ ಅಟೆಂಡ್ ಆಗಿರೋರು ಈ ಟಾಪಿಕ್ ಬಗ್ಗೆ ತಮ್ಮ ಅನುಭವ ಹಂಚ್ಕೊಂಡಿದ್ದಾರೆ. ಸಾಕಷ್ಟು ಕಲಿಕೆ ಇದೆ, ತುಂಬ ಲಾಜಿಕ್, ಫಸ್ಟ್ ಟೈಮ್ ಗೊತ್ತಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ಅದನ್ನು ಆಲೋಚನೆ ಮಾಡೋಕ್ಕಾಗಿರಲ್ಲ. ನನಗೆ ಈ ಟ್ರೈನಿಂಗು ಇದ್ರ ಬಗ್ಗೆ ಗೊತ್ತಾಗಿದ್ದು ಸುಮಾರು 14 ವರ್ಷದ ಹಿಂದೆ. ಆಗ ಈ ಒಂದು ಎ ಮೆಂಟಾಲಿಟಿ, ಬಿ ಮೆಂಟಾಲಿಟಿ ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ನ ಒಬ್ಬರು ಕೊಟ್ಟಿದ್ದರು ಟ್ರೈನರು. ತುಂಬಾ ಸರ್ಪ್ರೈಸ್ ಆಗಿತ್ತು ನನಗೆ. ಒಂಥರ ಕತ್ಲೆಯಿಂದ ಬೆಳಕು, ಒಂಥರ ಲೈಟ್ ಆನ್ ಆಗಿರೋ ಥರ ಒಂದು ಎಕ್ಸ್ಪ್ರೆಷನ್ ನಾನು ಕೊಟ್ಟಿದ್ದೆ ಅವಾಗ. ಅಷ್ಟು ಚೆನ್ನಾಗಿ ಒಂದು ವಿಶೇಷವಾದಂಥ ಒಂದು ಪಾಯಿಂಟ್ ನನಗೆ ಸಿಕ್ತು ಅಂತೇಳಿ ಭಾಳ ಖುಷಿಯಾಗಿತ್ತು. ಅದು ಇವಾಗ ನಿಮಗೆ ಸಿಕ್ಕಿದೆ ಸ್ನೇಹಿತರೆ. ಸೊ ತುಂಬ ರಿಯಲೈಸೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಒಂದು ಸಾಕಷ್ಟು ಎಕ್ಸಾಂಪಲ್ ಮುಖಾಂತರ ಒಂದಿಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರ್ತದೆ. ಈಗ ಇದನ್ನು ಅಳವಡಿಸ್ಕೊಳ್ಳೋದು, ಆ್ಯಕ್ಷನ್ಗೆ ಕನ್ವರ್ಟ್ ಮಾಡೋದು, ಆಲೋಚನೆ ಪರಿವರ್ತನೆ ಮಾಡ್ಕೊಳ್ಳೋದು ಯಾವ ಥರ ಅಂತ ಕೂದನ್ನು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ಲಿ ನೀವು ಯಾವ್ಯಾವ ವಿಚಾರಗಳಲ್ಲಿ ಎ ಮೆಂಟಾಲಿಟಿನಲ್ಲಿ ಇದ್ರಿ, ಇನ್ನೂ ಇದ್ದೀರಾ, ಯಾವ್ಯಾವ ವಿಚಾರಗಳಲ್ಲಿ ಯಾವ್ಯಾವ ಪ್ಯಾರಾಮೀಟ್ರಲ್ಲಿ ನೀವು ಬಿ ಮೆಂಟಾಲಿಟಿಗೆ ಶಿಫ್ಟ್ ಆಗಬೇಕಾಗಿದೆ ಅಂತ ಕೂತು ನಿಮಗೆ ಸ್ವಲ್ಪ ಒಂದು ಫ್ಯೂ ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೆಲವು ಎಕ್ಸಾಂಪಲ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಾವು ಯಾವ ಥರ ಅಳವಡಿಸ್ಕೋಬೇಕು, ಯಾವ ಥರ ನಮ್ಮ ಮೆಂಟಾಲಿಟಿ ಸ್ಟ್ರಾಂಗ್ ಆಗಬೇಕು, ನಮ್ಮ ಆ್ಯಕ್ಷನ್ ಯಾವ ಥರ ಸ್ಟ್ರಾಂಗ್ ಆಗಬೇಕು, ನಮ್ಮ ಫಾಲೋಅಪ್ ಯಾವ ಥರ ಸ್ಟ್ರಾಂಗ್ ಆಗಬೇಕು ಅನ್ನೋ ವಿಚಾರದಲ್ಲಿ ಹೇಳೋಕ್ಕೋಸ್ಕರ ಇದೇ ಒಂದು ಬಿ ಮೆಂಟಾಲಿಟಿ ಇನ್ನು ಎಕ್ಸ್ಟೆಂಡ್ ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಟ್ರೈನಿಂಗ್ನ. ಅದೇನು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ KFC ಫೌಂಡರ್ ಗೊತ್ತಿರ್ಬೋದು ನಿಮಗೆ, ಯಾರು? ಕಲೋನಲ್ ಸ್ಯಾಂಡರ್ಸ್ ಅಂತೇಳಿ. ಸ್ಯಾಂಡರ್ಸ್ ಅನ್ನೋ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಎಷ್ಟು ರೋಚಕವಾಗಿದೆ, ಎಷ್ಟು ಥ್ರಿಲ್ಲಿಂಗ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂತ ಹೇಳಿದರೆ, ಅವರು ಬಿ ಮೆಂಟಾಲಿಟಿಗೆ ಸೇರಿದಂಥ ವ್ಯಕ್ತಿಯಾಗಿದ್ದರು. ಅವ್ರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೀನಿ. ಅದು ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ಒಂದು ಕಲೋನಲ್ ಸ್ಯಾಂಡರ್ಸ್ ಅನ್ನೋ ವ್ಯಕ್ತಿ ಬಿಗಿನಿಂಗಿಂದನೂ ಕೂಡ ತುಂಬ ಕಷ್ಟಗಳನ್ನು ಎದುರಿಸ್ತಾರೆ. ಹುಟ್ಟಿ 5 ವರ್ಷದಲ್ಲೇ ತಂದೆ ಕಳ್ಕೋತಾರೆ. ಫ್ಯಾಮಿಲಿನಲ್ಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇರ್ತದೆ. ಮನೆ ಕಿಚನನ್ನು ಇವರೇ ಜವಾಬ್ದಾರಿ ತಗೋತಾರೆ. ಅಲ್ಲಿ ಚಿಕನ್ ಮಾಡೋದನ್ನು ಕಲ್ತಿರ್ತಾರೆ. ಕ್ಯೂರಿಯಾಸಿಟಿ ಇರ್ತದೆ. ಆ ಒಂದು ಆಪರ್ಚುನಿಟಿ ಸಿಕ್ತು. ಅವ್ರ ತಾಯಿ ಕೂಡ ನೆಕ್ಸ್ಟ್ ಇವ್ರನ್ನ ಬಿಟ್ಟು ಹೋಗ್ತಾರೆ. ಅದಾದ ನಂತರ ಕಿಚನ್ ಇನ್ಚಾರ್ಜ್ ಇವರೇ ತೊಗೊತಾರೆ. ಆವಾಗಿಂದ ಒಂದು ಪ್ಯಾಷನ್ ಬರ್ತದೆ, ಒಂದು ಕುಕ್ಕಿಂಗ್ ಬಗ್ಗೆ ಪ್ಯಾಷನ್ ಬರ್ತದೆ. ಅದಾದ ನಂತರ ಸ್ವಲ್ಪ ಮಾತ್ರ ಓದನ್ನು ನಿಲ್ಲಿಸ್ತಾರೆ. ಅದಾದ ನಂತರ ಒಂದು ಸಣ್ಣ ಪುಟ್ಟ ಜಾಬ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಜಾಬಲ್ಲಿ ಅವರು ರಿಜೆಕ್ಟ್ ಆಗ್ತಾರೆ. ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇನ್ಶೂರೆನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕಡೆಯೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಏಟು ಬೀಳುತ್ತೆ, ಪೆಟ್ಟು ಬೀಳುತ್ತೆ, ಲಾಸ್ ಮಾಡ್ಕೋತಾರೆ. ಆದರೆ ಅವರ ವಿಶ್ವಾಸ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಅದಾದ ನಂತರ ಅವರಿಗೆ ಒಂದು ದೊಡ್ಡ ಒಂದು ಸಂಶೋಧನೆ ರೀತಿಯಲ್ಲಿ ಕೆಂಟಕ್ಕಿ ಫ್ರೈಡ್ ಚಿಕನ್ ಅಂತ ಖುದ್ದನ್ನು ಒಂದು ವಿಶಿಷ್ಟವಾದಂಥ ಒಂದು ಚಿಕನ್ ರೆಸಿಪಿನ ರೆಡಿ ಮಾಡ್ತಾರೆ. ಆ ರೆಸಿಪಿ ರೆಡಿ ಆದಾಗ ಅವರಿಗೆ ತುಂಬ ಖುಷಿಯಾಗುತ್ತೆ. ಆ ಒಂದು ರೆಸಿಪಿನ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಇದನ್ನು ಪ್ರಪಂಚದಲ್ಲೇ ಯಾರೂ ಇಲ್ಲದೆ ಮಾಡಿದಿರ್ತಕ್ಕಂಥ ಒಂದು ವಿಶೇಷವಾದಂಥ ಸಂಶೋಧನೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆ KFCನ ಪ್ರೆಸೆಂಟ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಎಷ್ಟು ಸಲ ಫೇಲ್ ಆಗಿರ್ಬೋದು ಅಂತ ಹೇಳಿದರೆ, ಅದು ಕೂಡ ಅಟ್ ದ ಏಜ್ ಆಫ್ 62, 62ನೇ ವಯಸ್ಸಲ್ಲಿ ಎಷ್ಟು ರೆಸ್ಟೋರೆಂಟ್ನ ಅವರು ಅಪ್ರೋಚ್ ಮಾಡ್ತಾರೆ, ಎಷ್ಟು ಕಾರ್ಪೊರೇಟ್ಗಳನ್ನು ಅವರು ಅಪ್ರೋಚ್ ಮಾಡ್ತಾರೆ, ಎಷ್ಟು ಇಂಡಿವಿಜುವಲ್ನ ಅಪ್ರೋಚ್ ಮಾಡ್ತಾರೆ ಅಂದರೆ ಯು ವೋಂಟ್ ಬಿಲೀವ್ ಇಟ್. ಬಟ್ ದ ಫ್ಯಾಕ್ಟ್ ನೀವು ಚೆಕ್ ಮಾಡ್ಬೋದು ಗೂಗಲಲ್ಲೂ ಕೂಡ. 108 ಡೆಮೋಗಳು ರಿಜೆಕ್ಟ್ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. 1008, 108 ಅಲ್ಲ, 1008 ಬಾರಿ ಇವರ ರೆಸಿಪಿನ ರಿಜೆಕ್ಟ್ ಮಾಡ್ತಾರೆ. ಲೀಡಿಂಗ್ ರೆಸ್ಟೋರೆಂಟ್ ಆಗಿರ್ಬೋದು, 5 ಸ್ಟಾರ್ ಹೋಟೆಲ್ ಆಗಿರ್ಬೋದು, ಅಥವಾ 3 ಸ್ಟಾರ್ ಹೋಟೆಲ್ ಆಗಿರ್ಬೋದು, ನಾರ್ಮಲಿಂದ ಹಿಡಿದು ಎಲ್ಲ ಥರದವರು ಕೂಡ ರಿಜೆಕ್ಟ್. ಇದನ್ನು ಯಾರು ತಗೋತಾರೆ, ಇದು ಎಲ್ಲಿ ಫೇಮಸ್ ಆಗುತ್ತೆ, ಇದು ಯಾವ ಜನಕ್ಕೆ ಬೇಕಾಗುತ್ತೆ ಅಂತ ರಿಜೆಕ್ಟ್ ಮಾಡ್ತಾರೆ. ಆದರೆ ಅವರಲ್ಲಿ ಎಷ್ಟು ಉತ್ಸಾಹ ಇರುತ್ತೆ, ಪ್ಯಾಷನ್ ಇರುತ್ತೆ ಅಂದರೆ ಡೆಮೋ ಮಾಡ್ತಾನೆ ಹೋಗ್ತಾರೆ. ಫ್ರೀಯಾಗಿ ಅವರು ಸ್ಯಾಂಪಲ್ ಕೊಡ್ತಾ ಇರ್ತಾರೆ, ಟೇಸ್ಟನ್ನು ತೋರಿಸ್ತಾ ಹೋಗ್ತಾರೆ. ಆದರೆ 2009ರಲ್ಲಿ ಒಂದು 1009ನೇ ವ್ಯಕ್ತಿ, ಸೊ ಪೀಟ್ ಹರ್ಮಾನ್ ಅಂತೇಳಿ ಆ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಕೊಡ್ತಾರೆ, ಅದನ್ನು ಫ್ರಾಂಚೈಸಿಂಗ್ ಥರ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ KFC ಅಂತ ಕೂತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಇವತ್ತು ಒಂದು ಇಡೀ ವರ್ಲ್ಡಲ್ಲಿ ರೆವಲ್ಯೂಷನ್ ಆಗಿದೆ ಸ್ನೇಹಿತರೆ. 1008 ಸಲ ರಿಜೆಕ್ಟ್ ಆಗಿದ್ದರು, 1009ಕ್ಕೆ ಅಕ್ಸೆಪ್ಟ್ ಆಯಿತು. ಅದಾದ ನಂತರ ಇವತ್ತು ಕನಿಷ್ಠ ಅಂದರೆ 25,000 KFC ರೆಸ್ಟೋರೆಂಟ್ಗಳಿದೆ, ಫ್ರಾಂಚೈಸಿಂಗ್ ಇದೆ. 180 ದೇಶದಲ್ಲಿ ಈ ಒಂದು ವಿಕ್ರಮನ ಅವರು ಸಾಧಿಸಿದ್ದಾರೆ. ಇದೆಲ್ಲ ಯಶಸ್ಸನ್ನು ಕಾಣಲಿಕ್ಕೆ ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ನಿಮಗೆ ಗೊತ್ತಾಗಿದೆ ಸ್ನೇಹಿತರೆ. ಇದನ್ನು ನಾವು ಅಳವಡಿಸ್ಕೋಬೇಕಾಗಿರೋದು ಅವ್ರು ಬಿ ಮೆಂಟಾಲಿಟಿ ಅವರು ಆಗಿರೋದಕ್ಕೆ. ಲೈಫಲ್ಲಿ KFCಗಿಂತ ಮುಂಚೆ ಎಷ್ಟೋ ಸಲ ಫೇಲ್ ಆಗಿದ್ದರು, ಆದರೂ ಅವ್ರು ಎಫರ್ಟ್ ಹಾಕೋದನ್ನು ನಿಲ್ಲಿಸಲಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ಡೆಮೋನ ನಿಲ್ಲಿಸಲಿಲ್ಲ.
ನಾವು ಏನು ಮಾಡ್ತೀವಿ ಅಂದರೆ 10 ಜನ 5 ಜನ ನೆಗೆಟಿವ್ ಮಾಡಿದರೆ ನಾವು ಕೆಲವರು ನಿಂತ್ಕೊಂಡ್ಬಿಡ್ತಾ ಇದ್ದೀವಿ. ಡೆಮೋ ಫೇಲ್ ಆಯಿತು ಅಂತನೋ, ಮಾತಾಡ್ಲಿಕ್ಕೆ ಬರಲಿಲ್ಲ ಅಂತನೋ, ಅಥವಾ ಫಾಲೋಅಪ್ಪಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತನೋ, ನಮ್ಮ ಟೀಮಲ್ಲಿ ಬಿಟ್ಟೋದ್ರು ಅಂತನೋ, 20, 30, 50ಕ್ಕೆ ಸೋತೋಗಿರ್ತೀವಿ ಎಷ್ಟೋ ಜನ. ಆದರೆ ನಿಮ್ಮ ಟೀಮಲ್ಲೂ ಕೂಡ ಈ ಥರದವ್ರು ಇರ್ತಾರೆ. ಎಷ್ಟೊಂದು ಕಲಿಯೋದಿದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಬಿ ಮೆಂಟಾಲಿಟಿಯವರು ಆಗಿರೋದ್ರಿಂದ ಸೊ ಸ್ಯಾಂಡರ್ಸ್ ಇಷ್ಟೊಂದು ಎಫರ್ಟ್ ಹಾಕಿ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಇವತ್ತು KFC ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಚೈನ್ ಆಗಿದೆ ಆಫ್ಟರ್ ಮೆಕ್ಡೊನಾಲ್ಡ್. ಅದೇ ಥರನೇ ನಾವುಗಳು ಅಷ್ಟೇ, ನನ್ನ ಲೈಫಲ್ಲೂ ಅಷ್ಟೇ ಎಷ್ಟೋ ನೆಗೆಟಿವಿಟಿ ಬಂತು. ಸೊ ನಾನು ಬೇರೆ ಟ್ರೈನಿಂಗಲ್ಲಿ ಹೇಳ್ಕೊಂಡಿದ್ದೀನಿ, ಮೊದಲು 23 ಜನ ರಿಜೆಕ್ಟ್ ಮಾಡಿದ್ರು ನನಗೆ, 24ನೇ ವ್ಯಕ್ತಿ ಜಾಯ್ನ್ ಆಗಿದ್ರು. ಅವಾಗಲೂ ಕೂಡ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಲಿಲ್ಲ. 30ನವರು ಜಾಯ್ನ್ ಆದರೂ ಬಿಟ್ಟರು, 35ನವರು ಜಾಯ್ನ್ ಆದರೂ ಬಿಟ್ಟರು. ಆದರೆ ನನಗೆ ವಿಶ್ವಾಸ ಇತ್ತು, 100 ಜನ ಬಿಸ್ನೆಸ್ ತೊಗೊಳ್ಳದೇ ಇದ್ದರೂ ಪರವಾಗಿಲ್ಲ, ಉಳಿದೇ ಇದ್ದರೂ ಪರವಾಗಿಲ್ಲ, ನಾನು ಉಳಿತೀನಿ, ನನಗೆ ವಿಷನ್ ಇದೆ, ನಾನು ನನ್ನ ಜೊತೆ ಬರ್ತಕ್ಕಂಥವ್ರಿಗೆ ನಾನು ವಿಶ್ವಾಸ ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ ಅನ್ನೋ ಒಂದು ಭರವಸೆ ಇತ್ತು. 44ನೇ ವ್ಯಕ್ತಿ ನನ್ನ ಒಂದು ಕಾನ್ಫಿಡೆನ್ಸು, ನನ್ನ ವಿಷನ್ನಲ್ಲಿ ವಿಶ್ವಾಸ ಇಟ್ಟು ಬಂದರು, ಶ್ರೀನಾಥ್ ಅಂತೇಳಿ. ಅಲ್ಲಿಂದ ನಮ್ಮ DG ಬ್ರದರ್ಸ್ ಸಾಮ್ರಾಜ್ಯ ವಿಸ್ತಾರ ಆಗ್ತಾ ಹೋಯಿತು. ಅದಾದ ನಂತರ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಲಕ್ಷಾಂತರ ಜನಗಳ ಟೀಮ್ ಕಟ್ಟಿದ್ದೀವಿ. ನಮಗೆ ಆಗಲೇ ಈ ಟ್ರೈನಿಂಗ್ ಸಿಗೋಕ್ಕಿಂತ ಮುಂಚೆನೇ ಬಿ ಮೆಂಟಾಲಿಟಿ ಇತ್ತು ಸ್ನೇಹಿತರೆ. ಆ ಬಿ ಮೆಂಟಾಲಿಟಿ ಇರೋದಕ್ಕೋಸ್ಕರ ನಾವು ಅದನ್ನು ಅಳವಡಿಸ್ಕೊಂಡ್ವಿ. ಅದೇ ಥರ ನೀವು ಕೇಳಿರ್ತೀರಾ ಥಾಮಸ್ ಆಲ್ವಾ ಎಡಿಸನ್ ಸ್ಟೋರಿ. ಥಾಮಸ್ ಆಲ್ವಾ ಎಡಿಸನ್ ಸ್ಟೋರಿ ಎಲ್ಲರೂ ಕೇಳಿದ್ದೀರಾ, ಎಲ್ರಿಗೂ ಗೊತ್ತು. ಅವರು ಸುಮಾರು ಆ ಬಲ್ಬನ್ನು ಕಂಡಿದ್ದಕ್ಕಿಂತ ಮುಂಚೆ 10,000 ಸಲ ಫೇಲ್ ಆಗಿದ್ರು ಅಂತೇಳಿ ಎಲ್ರಿಗೂ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್? ಆದರೆ ನಮಗೆ ಗೊತ್ತಿದೆ, ಆದರೆ ನಾವು ಅಳವಡಿಸ್ಕೋತಾ ಇದ್ದೀವಿ ಇದನ್ನ. ಯಾವುದೇ ಒಂದು ಫೀಲ್ಡಲ್ಲಿ, ಒಂದು ಕಲಿಕೆನಲ್ಲಾಗಿರ್ಬೋದು, ನಾನು ಟ್ರೈನಿಂಗ್ ಕೊಡೋಕ್ಕೆ ಅಂತ ಹೋಗ್ತೀನಿ, ಡೆಮೋ ಮಾಡೋಕ್ಕೆ ಅಂತ ಹೋಗ್ತೀನಿ, ಫಾಲೋಅಪ್ಗೆ ಅಂತ ಹೋಗ್ತೀನಿ, ಕ್ಲೋಸಿಂಗ್ಗೆ ಅಂತ ಹೋಗ್ತೀನಿ, ಟೀಮ್ ಕಟ್ತೀನಿ, ಕಳ್ಕೋತೀನಿ. ಈ ಒಂದು ಪರಿಸ್ಥಿತಿನಲ್ಲಿ ನನ್ನ ಫೇಲ್ಯೂರ್ ಬಂದಾಗ, ರಿಸಲ್ಟ್ ಬರದೇ ಇದ್ದಾಗ, ಇನ್ಕಮ್ ಸ್ಲೋ ಆದಾಗ, ಫ್ಯಾಮಿಲಿನಲ್ಲಿ ರಿಜೆಕ್ಷನ್ ಬಂದಾಗ, ಟೀಮಲ್ಲಿ ರಿಜೆಕ್ಷನ್ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ? ಪರ್ಸ್ನಲಿ ತೊಗೋತಾ ಇರ್ತೀವಿ. ಆ ಪರ್ಸ್ನಲಿ ತೊಗೊಂಡಾಗ ಖಂಡಿತ ಅವಕಾಶನ ಮಿಸ್ ಮಾಡ್ಕೋತೀನಿ. ಸೊ ಒಂದು ಸಲ ನಾನು ಅವಕಾಶ ಮಿಸ್ ಮಾಡ್ಕೊಂಬಿಟ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಎಸ್ಪೆಷಲಿ ಈ ಬಿಸ್ನೆಸ್ಸಲ್ಲಿ ನಾನು ಲೇಟ್ ಮಾಡ್ತೀನಿ ಅಥವಾ ನಾನು ಜಸ್ಟ್ ಮಿಸ್ ಮಾಡ್ಕೋತೀನಿ ಅವಕಾಶ ಅಂದರೆ ನನಗಷ್ಟೇ ಮಿಸ್ ಅಲ್ಲ, ನನ್ನ ಜೊತೆ ಬರಬೇಕಾಗಿರೋರ್ಗೂ ಎಷ್ಟೊಂದು ಆ ಒಂದು ಪಾಸಿಬಿಲಿಟಿ, ಅದ್ಭುತವಾದಂಥ ಒಂದು ಸಾಧ್ಯತೆ ಮಿಸ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಸೊ ಈ ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು, ಕಲೋನಲ್ ಸ್ಯಾಂಡರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಿ ಮೆಂಟಾಲಿಟಿಯ ಒಂದು ಲೀಡರ್ಗಳಾಗಿದ್ದರು. ಇವರು ಜೀವನದಲ್ಲಿ ಅವ್ರು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ ಒಂದು ವಿಷನ್ ಇತ್ತು ಫ್ಯೂಚರ್ಗೋಸ್ಕರ. ಅವ್ರು ಯಾರೂ ಕೂಡ ಶಾರ್ಟ್ ಟರ್ಮಿಗೋಸ್ಕರ ಬರಲಿಲ್ಲ. ಸೊ ಈ ಬಿ ಮೆಂಟಾಲಿಟಿಯವ್ರು ಯಾವತ್ತೂ ಕೂಡ ಲಾಂಗ್ ಟರ್ಮಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ, ಲಾಂಗ್ ಟರ್ಮಲ್ಲಿ ವಿಷನ್ ಇಟ್ಕೊಂಡಿರ್ತಾರೆ. ಸೊ ಅದನ್ನೇ ನೀವು ಇವಾಗ ನೋಡಿದ್ದೀರಾ ಧೀರುಭಾಯಿ ಅಂಬಾನಿ ಎಕ್ಸಾಂಪಲಲ್ಲಿ. ಧೀರುಭಾಯಿ ಅಂಬಾನಿ ಅವರಿಗೆ ಎಷ್ಟು ಕಷ್ಟಗಳಿತ್ತು, ಎಷ್ಟೊಂದು ಸಮಸ್ಯೆಗಳು, ಚಾಲೆಂಜಸ್ ಇತ್ತು ಅವರಿಗೆ. ಆದರೆ ಮೆಂಟಾಲಿಟಿ ಮಾತ್ರ ತುಂಬ ಸ್ಟ್ರಾಂಗ್ ಆಗಿತ್ತು. ಇದು ನಂಬಲಿಕ್ಕೆ ಅಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಆದಂಥ ವ್ಯಕ್ತಿ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ರು, ಫುಟ್ಪಾತಲ್ಲಿ ಬಜ್ಜಿ ಬೋಂಡ ಸೇಲ್ ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ಪ್ರಪಂಚದ ದಿಗ್ಗಜ ಸಂಸ್ಥೆ ಒಂದು ರಿಲಯನ್ಸ್ ಕಂಪ್ನಿಯ ಹುಟ್ಟಿಗೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ವಿಚಾರ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಫ್ರೆಂಡ್ಸ್. ಅವ್ರ ಜೊತೆಗಿರ್ತಕ್ಕಂಥವ್ರು ಅವರು ಸಾಧನೆ ಮಾಡೋಕ್ಕಾಗಲಿಲ್ಲ. ಅದೇ ಥರನೇ ಸೊ ನಿಮ್ಮ ಜೊತೆ ಇರ್ತಕ್ಕಂಥವ್ರು ಯಾವ ಮೆಂಟಾಲಿಟಿ ಮುಖ್ಯ ಅಲ್ಲ, ನಿಮ್ಮ ಟೀಮ್ನವ್ರು ಯಾವ ಮೆಂಟಾಲಿಟಿ ಮುಖ್ಯ ಅಲ್ಲ. ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಮೆಂಟಾಲಿಟಿನ ಅಪ್ಗ್ರೇಡ್ ಮಾಡ್ಕೊತ ಹೋದರೆ ನಿಮ್ಮ ಜೊತೆಗೆ ಇರ್ತಕ್ಕಂಥವ್ರು ಕೂಡ ನಿಮಗೆ ಕೈ ಜೋಡಿಸ್ತಾರೆ, ಅವರು ಕೂಡ ನಿಮಗೆ ಸಾಥ್ ಕೊಡ್ತಾರೆ. ಸೊ ಡೆಫಿನೆಟ್ಲಿ ಒನ್ ಫೈನ್ ಡೇ ದೊಡ್ಡ ರೆವಲ್ಯೂಷನನ್ನು ಕ್ರಿಯೇಟ್ ಮಾಡ್ತೀರಾ ನೀವು. ಸೊ ನೀವೇನಿರ್ತೀರಾ, ನಿಮ್ಮ ಮೆಂಟಾಲಿಟಿ, ನಿಮ್ಮ ಆಲೋಚನಾ ರೀತಿ ಆಗಿರ್ಬೋದು, ನಿಮ್ಮ ಪ್ರವೃತ್ತಿ ಆಗಿರ್ಬೋದು, ನಿಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು, ಎಲ್ಲದೂ ಕೂಡ ಡೂಪ್ಲಿಕೇಟ್ ಆಗುತ್ತೆ ಈ ಬಿಸ್ನೆಸ್ಸಲ್ಲಿ. ಸೊ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಆ ಒಂದು ಶಕ್ತಿ ಇದೆ. ಯಾಕೆಂದರೆ ನಿಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರು ಕುರಿಗಳ ಅಥವಾ ಸಿಂಹಗಳ ಅದೆಲ್ಲ ಇಂಪಾರ್ಟೆಂಟ್, ನೀವೇನಾಗಿದ್ದೀರಾ ಅದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ 100 ಕುರಿಗಳ ನಾಯಕ ಸಿಂಹ ಆಗಿರ್ಬೋದು, ಆದರೆ 100 ಸಿಂಹಗಳ ನಾಯಕ ಕುರಿ ಆಗಿರ್ಬೋದು. ಆದರೆ ಯಾರು ಅಲ್ಲಿ ಗೆಲ್ತಾರೆ ಅಂತ ಹೇಳಿದರೆ ಕೆಳಗಡೆ ಇರ್ತಕ್ಕಂಥವ್ರು ಸಿಂಹನ, ಅಲ್ಲಿ ಕುರಿಗಳ ಮುಖ್ಯ ಅಲ್ಲ, ನೀವೇನಾಗಿದ್ದೀರಾ ಅದು ಇಂಪಾರ್ಟೆಂಟು. ನೀವು ಸಿಂಹದ ನಾಯಕತ್ವವನ್ನು ಪಡ್ಕೊಂಡಿದ್ದರೆ, ನಿಮ್ಮ ಮೆಂಟಾಲಿಟಿ ತುಂಬ ಸ್ಟ್ರಾಂಗ್ ಆಗಿದ್ದರೆ, ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಅವರು ಕುರಿಗಳಾಗಿದ್ದರೂ ಕೂಡ ಅವರು ಸಿಂಹಗಳಾಗ್ತಾರೆ, ಅವ್ರು ಎ ಮೆಂಟಾಲಿಟಿಯವ್ರಾಗಿದ್ದರೂ ಕೂಡ ಅವ್ರು ಬಿ ಮೆಂಟಾಲಿಟಿಯಾಗಿ ಕನ್ವರ್ಟ್ ಆಗ್ತಾರೆ. ಹಾಗಾಗಿ ಸೊ ನೀವುಗಳು ನಿಮ್ಮ ಒಂದು ಆಲೋಚನಾ ರೀತಿನ ಅಪ್ಗ್ರೇಡ್ ಮಾಡ್ಕೊತ ಹೋಗಿ. ಅದು ಒಂದೇ ಸಲಿಗೆ ಆಗೋದಿಲ್ಲ. ಓಕೆ, ಇದು ಶಿಫ್ಟ್ ಇನ್ ಆಟಿಟ್ಯೂಡ್. ನಿಮ್ಮ ಆಲೋಚನಾ ರೀತಿನಲ್ಲಿ ನೀವು ಶಿಫ್ಟ್ ಆಗಬೇಕಾಗುತ್ತೆ. ಸೊ ಆಗ ಎಕ್ಸ್ಟ್ರಾಡಿನರಿ ಒಂದು ಅಚೀವ್ಮೆಂಟನ್ನು ನೀವು ಪಡೀಲಿಕ್ಕೆ ನೀವು ಕಾರಣ ಆಗ್ತೀರಾ. ಅದೇ ಥರ ಮಂಜುನಾಥ್ ಶೆಟ್ಟಿ ಅವರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವ ಥರ ಮಂಜುನಾಥ್ ಶೆಟ್ಟಿಗೆ ಕಷ್ಟಗಳಿತ್ತು, ಸಮಸ್ಯೆಗಳಿತ್ತು, ಚಾಲೆಂಜಸ್ ಇತ್ತು, ಟೀಮ್ ಇರಲಿಲ್ಲ, ನಾಯಕತ್ವ ಗುಣ ಇರಲಿಲ್ಲ. ಸೊ ಅವಾಗ ಇನ್ಕಮ್ ಇರಲಿಲ್ಲ, ಸಕ್ಸಸ್ ಇರಲಿಲ್ಲ. ಬಟ್ ಏನಂದರೆ ಮೆಂಟಾಲಿಟಿ ತುಂಬ ಸ್ಟ್ರಾಂಗ್ ಆಗಿತ್ತು. ಆ ಮೆಂಟಾಲಿಟಿ ತುಂಬ ಸ್ಟ್ರಾಂಗ್ ಆಗಿದ್ದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇತ್ತು. ಆ ಪ್ರಾಕ್ಟೀಸ್ ಮಾಡುವ ರೀತಿ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಏನು ಇಲ್ಲದೆ ಇದ್ದ ಟೈಮಲ್ಲೂ ಕೂಡ ನನ್ನ ಹತ್ರ ಎಲ್ಲ ಇದೆ ಅನ್ನೋ ವಿಶ್ವಾಸ ತುಂಬ ತುಂಬ ಇಂಪಾರ್ಟೆಂಟ್. ಆ ಒಂದು ಭರವಸೆ ಇದ್ದಾಗ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಆ ಒಂದು
ಆತ್ಮವಿಶ್ವಾಸ, ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಎ ಮೆಂಟಾಲಿಟಿಯವ್ರು ಯಾವ ಥರ ಎಕ್ಸ್ಕ್ಯೂಸ್ ಕೊಡ್ತಾರೆ. ಎಕ್ಸ್ಕ್ಯೂಸ್ ಕೊಡುವ ಒಂದು ಮನೋಭಾವ ಏನಿದೆ ಅಥವಾ ಸ್ವಭಾವ ಏನಿದೆ, ಅದರಿಂದ ಇವತ್ತು ಸಾಕಷ್ಟು ನಾವು ಕಳ್ಕೊತಾ ಇದ್ದೀವಿ ಸ್ನೇಹಿತರೆ. ಯಾವತ್ತು ನಾವು ಟ್ರೈನಿಂಗಲ್ಲಿ ಹೇಳ್ತಾ ಇರ್ತೀವಿ, ಎಕ್ಸ್ಕ್ಯೂಸ್ ಕೊಡೋದು ಯಾವ ಥರ ಅಂತ ಹೇಳಿದರೆ, ನಮಗೊಂದು ಕಡೆ ದೊಡ್ಡ ದೊಡ್ಡ ಕನಸಿದೆ, ಸಣ್ಣ ಪುಟ್ಟ ಕನಸಿದೆ, ತುಂಬ ದೊಡ್ಡ ಗುರಿ ಇದೆ, ಇದುವರೆಗೂ ಇಷ್ಟು ವರ್ಷ ಮಾಡೋಕ್ಕಾಗದೇ ಇರೋದನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಆದರೆ ಅದನ್ನು ಮಾಡಲಿಕ್ಕೆ ಹೊರಟಾಗ ನಾವೇನು ಮಾಡ್ತೀವಿ ಅಂದರೆ, ಒಂದು ಕಡೆ ಎಲ್ಲದೂ ಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ನಾವೇನೇ ಎಕ್ಸ್ಕ್ಯೂಸ್ ಕೊಡ್ತೀವಿ, ಕುಂಟು ನೆಪಗಳು. ಓಕೆ, ನನಗೆ ಟೈಮ್ ಕೊಡೋಕ್ಕಾಗಲ್ಲ, ನನಗೆ ಪರ್ಸನಲ್ ಸಮಸ್ಯೆ ಇದೆ, ನನಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನನಗೆ ಇನ್ಯಾವುದೋ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಗಿರ್ಬೋದು, ಈ ಥರದ್ದು ನನಗೆ ಸಪೋರ್ಟ್ ಇಲ್ಲ ಆಗಿರ್ಬೋದು, ಇನ್ಯಾವುದ್ಯಾವುದೋ ಒಂದು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಈ ಥರದ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಹೋದ್ವಿ ಅಂತ ಹೇಳಿದರೆ, ಲೈಫಲ್ಲಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಗೊಳ್ಳಿ, ಸಾಧನೆ ಅವ್ರನ್ನ ನೀವು ಎಕ್ಸಾಂಪಲಾಗಿ ತೊಗೋಬೇಕು ಅಂತ ಹೊರಟಾಗ, ಯಾವುದೇ ಸಾಧನೆ ಮಾಡಿರೋ ವ್ಯಕ್ತಿಗಳು ಅವ್ರ ಜೀವನದಲ್ಲಿ ಅವ್ರದ್ದು ಒಂದಂತೂ ಕ್ಲಿಯರ್ ಆಗಿದೆ. ಅದೇನು ಅಂದರೆ, ಸಮಸ್ಯೆಗಳನ್ನು, ಎಕ್ಸ್ಕ್ಯೂಸ್ಗಳನ್ನು ಅವ್ರು ಪುಡಿ ಮಾಡಿದ್ದಾರೆ. ಯಾಕೆಂದರೆ ನಾವು ಈ ಬಿಸ್ನೆಸ್ಸಲ್ಲಿ ಯಾವತ್ತೂ ಹೇಳ್ತಾ ಇರ್ತೀವಿ, ಇನ್ ಲೈಫ್ ಐದರ್ ಯು ಕ್ಯಾನ್ ಮೇಕ್ ಎಕ್ಸ್ಕ್ಯೂಸಸ್ ಆರ್ ಯು ಕ್ಯಾನ್ ಮೇಕ್ ಸಕ್ಸಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಪಾಕೆಟಲ್ಲಿ ನೀವು ಎಕ್ಸ್ಕ್ಯೂಸಸ್ಸನ್ನು ಇಟ್ಕೊಂಡ್ರೆ, ಕುಂಟು ನೆಪಗಳನ್ನ ಇಟ್ಕೊಂಡ್ರೆ, ಅಲ್ಲಿ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ನಿಮಗೆ ಸಕ್ಸಸ್, ಯಶಸ್ಸು ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ಕುಂಟು ನೆಪಗಳನ್ನು ನೀವು ಬಿಡಬೇಕಾಗುತ್ತೆ. ಸೊ ಆ ಕುಂಟು ನೆಪಗಳನ್ನು ನೀವು ದೂರ ಮಾಡಬೇಕಾಗುತ್ತೆ. ಆಗ ಡೆಫಿನೆಟ್ಲಿ ಒಂದು ಅತಿ ದೊಡ್ಡ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ನಿಮಗೆ ಕಾರಣ ಆಗುತ್ತೆ. ಸೊ ಈ ಎ ಮೆಂಟಾಲಿಟಿಯವರು ಅವರು ಸಣ್ಣ ಪುಟ್ಟಕ್ಕೂ ರೀಸನ್ ಕೊಡ್ತಾ ಇರ್ತಾರೆ, ಬ್ಲೇಮ್ ಮಾಡ್ತಾ ಇರ್ತಾರೆ, ಅವ್ರು ಎಲ್ಲದನ್ನೂ ಬ್ಲೇಮ್ ಮಾಡ್ತಾ ಇರ್ತಾರೆ. ಅಪ್ಲೈನನ್ನು ಬ್ಲೇಮ್ ಮಾಡ್ತಾರೆ, ಸಿಸ್ಟಮನ್ನು ಬ್ಲೇಮ್ ಮಾಡ್ತಾರೆ, ಮಾರ್ಕೆಟ್ನ ಬ್ಲೇಮ್ ಮಾಡ್ತಾರೆ, ಕಂಪ್ನಿನ ಬ್ಲೇಮ್ ಮಾಡ್ತಾರೆ. ಸೊ ಆದರೆ ಅದಕ್ಕೆ ಕೊನೆ ಇರೋದಿಲ್ಲ ಫ್ರೆಂಡ್ಸ್. ಏಕೆಂದರೆ ಲೀಡರ್ ಆ್ಯಂಡ್ ಬಿ ಮೆಂಟಾಲಿಟಿಯವರು ಯಾವತ್ತೂ ಕೂಡ ದೇ ಆರ್ ದಿ ಪಾರ್ಟ್ ಆಫ್ ಎ ಸೊಲ್ಯೂಷನ್, ನಾಟ್ ಎ ಪಾರ್ಟ್ ಆಫ್ ಎ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ನೀವು ಒಂದು ಟ್ರೆಂಡ್ ಸೆಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಬಿ ಮೆಂಟಾಲಿಟಿಗೆ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಯಾವುದೇ ಪರಿಸ್ಥಿತಿನಲ್ಲಿ ಜವಾಬ್ದಾರಿ ತೊಗೋತೀರಾ, ಜವಾಬ್ದಾರಿ ತೊಗೊಂಡು ಎಕ್ಸ್ಕ್ಯೂಸಸ್ಸನ್ನು ಪಕ್ಕಕ್ಕಿಡ್ತೀರಾ, ಮುಂದೆ ಹೋಗ್ತೀರಾ. ಸೊ ಪರಿಸ್ಥಿತಿ ಮೇಲೆ ನೀವು ಡಿಪೆಂಡ್ ಆಗೋದಿಲ್ಲ, ಪರಿಸ್ಥಿತಿನ ನಿಮಗೆ ಬೇಕಾದಂಗೆ ನೀವು ಬದಲಾಯಿಸ್ಕೋತೀರಾ. ಯಾಕೆಂದರೆ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಎಸ್ಪೆಷಲಿ ಈಗ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ಒಂದು ಡಿಪ್ರೆಷನಿಗೆ ಒಳಗಾದರು, ಸಾಕಷ್ಟು ಜನ ಬಿಸ್ನೆಸ್ಸನ್ನು ಕಳ್ಕೊಂಡ್ರು, ಸಾಕಷ್ಟು ಜನ ಜಾಬ್ನ ಕಳ್ಕೊಂಡ್ರು, ಆರೋಗ್ಯನ ಕಳ್ಕೊಂಡ್ರು, ಅವರ ಪ್ರೀತಿ ಪಾತ್ರರಾದಂಥ ಸಂಬಂಧಗಳನ್ನು, ಅವರ ಒಂದು ವ್ಯಕ್ತಿಗಳನ್ನು ಕಳ್ಕೊಂಡಿದ್ದಾರೆ. ಬಟ್ ಈ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಮೋದಿ ಕೇರ್ನಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಬುದ್ಧವಾದಂಥ ಒಂದು ಮೆಚ್ಯೂರ್ಡ್ ಬಿಸ್ನೆಸ್ ಆಗಿ, ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ, ಒಂದು ರಿಸೆಷನ್ ಪ್ರೂಫ್ ಬಿಸ್ನೆಸ್ ಆಗಿ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಗಾಡ್ ನಾವೆಲ್ಲರೂ ಕೂಡ ಮೋದಿ ಕೇರಲ್ಲಿದ್ದೀವಿ. ಈ ಪರಿಸ್ಥಿತಿನಲ್ಲಿ ನಮ್ಮ ಮೆಂಟಾಲಿಟಿನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ ಆದಲ್ಲಿ, ನಾವು ಒಂದು ಕಲಿಕೆಗೆ ಮಹತ್ವ ಕೊಟ್ಟಿದ್ದೆ ಆದಲ್ಲಿ, ಸತತವಾದ ಪ್ರಯತ್ನ ಮಾಡ್ತಾ ಹೋದಾಗ ಖಂಡಿತ ನಾವೆಲ್ಲರೂ ಕೂಡ ಅತಿ ದೊಡ್ಡ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಅದಕ್ಕೆ ಬೇಕಾಗಿರೋದು ಏನಂದರೆ ವಿನಿಂಗ್ ಆಟಿಟ್ಯೂಡ್ ಆ್ಯಂಡ್ ನೆವರ್ ಕ್ವಿಟ್ ಆಟಿಟ್ಯೂಡ್. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಯಾರೇ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ನೀವು ಕೇಳಿದ್ದೀರಾ. ಸೊ ಪ್ರಖ್ಯಾತ, ಇಡೀ ಇಂಡಿಯಾದಲ್ಲೇ ನಂಬರ್ 1 ಸೆಲೆಬ್ರಿಟಿ ಆ್ಯಂಡ್ ಪಾಪ್ಯುಲರ್ ಫಿಲ್ಮ್ ಸ್ಟಾರ್. ಅವರ ಒಂದು ಮೊದಲನೇ ಫಿಲಮ್ ಸೂಪರ್ ಹಿಟ್ ಆಗಿದ್ದು 15ನೇ ಮೂವಿ. 14 ಮೂವಿವರೆಗೂ ಎಷ್ಟು ಫ್ಲಾಪ್ ಆಗಿತ್ತು ಅಂತ ಹೇಳಿದರೆ, ಯಾರು ಕೂಡ ಅವ್ರನ್ನ ಮಾತಾಡ್ಸ್ಲಿಕ್ಕೂ ರೆಡಿ ಇರಲಿಲ್ಲ, ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾಯಿದ್ರು, ಇವ್ರ ಲೈಫ್ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ರು. ಆದರೆ ಅಮಿತಾಬ್ ಬಚ್ಚನ್ ಅವ್ರು ಕೇಳ್ತಾರೆ, ನೀವು ಮೂವಿ ಸ್ಟಾರ್ ಆಗದೇ ಇದ್ರೆ ಏನಾಗ್ತಿದ್ರಿ ಅಂತೇಳಿ. ನಾನೇನಾದ್ರೂ ಮಧ್ಯದಲ್ಲಿ ಬಿಡೋನಾಗಿದ್ದರೆ, ನನಗೇನಾದರೂ ಕೂಡ ವಿನ್ನಿಂಗ್ ಆಟಿಟ್ಯೂಡ್ ಇಲ್ಲದೆ ಇದ್ದರೆ, ನನಗೆ ಫೈಟ್ ಬ್ಯಾಕ್ ಆಟಿಟ್ಯೂಡ್ ಇಲ್ಲದೆ ಇದ್ದರೆ, ನಾನೊಬ್ಬ ಆಟೋ ಡ್ರೈವರ್ ಆಗಿರ್ತಿದ್ದೆ ಅಂತ ಹೇಳ್ತಾರೆ ಅವರು. ಅಂದರೆ ಸೊ ಅವ್ರಿಗೆ ಎಷ್ಟು ಒಂದು ಛಲ ಇರ್ತದೆ, ಎಷ್ಟು ಅದ್ರ ಬಗ್ಗೆ ಅಭಿಮಾನ, ಪ್ಯಾಷನ್ ಇರುತ್ತೆ ನಟನೆ ಬಗ್ಗೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಅವ್ರಿಗೆ ಬಿಡಬೇಕು ಅನ್ನೋದು ಗೊತ್ತೇ ಇಲ್ಲ ಅವರಿಗೆ. ಐ ಡೋಂಟ್ ನೋ ಹೌ ಟು ಕ್ವಿಟ್, ಅಂದರೆ ಬಿಡುವ ಆಟಿಟ್ಯೂಡ್ ಯಾವತ್ತೂ ಇಲ್ಲ. ಅವ್ರು ಯಾವತ್ತೂ ಕೂಡ ಅಂದ್ಕೊಂಡಿದ್ದೇನಪ್ಪ ಅಂದರೆ, ನಾನು ಗುರಿ ಮುಟ್ತೀನಿ, ನಾನು ಸಾಧನೆ ಮಾಡ್ತೀನಿ ಅನ್ನೋ ಒಂದು ದೃಢವಾದ ವಿಶ್ವಾಸ ಇತ್ತು. ಅದೇನೇ ಫ್ರೆಂಡ್ಸ್ ಬಿ ಮೆಂಟಾಲಿಟಿ ಅಂತಕ್ಕದ್ದು. ಸೊ ಹಾಗಾಗಿ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ಮೇರು ನಟ ಆಗಿದ್ದವರು, ಪ್ರಪಂಚದಲ್ಲೇ ಪ್ರಖ್ಯಾತವಾದಂಥ ಒಂದು ರೋಲ್ ಮಾಡೆಲ್ ಹೀರೋ ಆಗಿದ್ದವರು. ಅದಕ್ಕೆ ಕಾರಣ ಅವರಲ್ಲಿ ಯಾವತ್ತೂ ಕೂಡ ಒಂದು ಕ್ವಿಟ್ ಆಟಿಟ್ಯೂಡ್ ಅಂತ ಇರಲಿಲ್ಲ. ಸೊ ಏನೇ ಆದರೂ ಕೂಡ ಅವ್ರು ನಿಂತ್ಕೊಂಡ್ರು. ಅದೇ ಥರ ಸಾಕಷ್ಟು ಈ ಒಂದು ಡೈಮಂಡ್ ಕ್ಲಾಸ್ ವಾರಿಯರ್ಸ್ 22 ಜನ ಎಪಿಸೋಡಲ್ಲೇ ನೀವು ತಿಳ್ಕೊಂಡಿದ್ದೀರಾ. ಸಾಕಷ್ಟು ಲೀಡರ್ಗಳು ಅವರು ತಮ್ಮ ಅನುಭವ ಹಂಚ್ಕೊಂಡಿದ್ದಾರೆ. ಅವರು ಎಷ್ಟು ಕಷ್ಟಗಳು ಬಂತು, ಎಷ್ಟು ಸಲ ಬಿಸ್ನೆಸ್ಸನ್ನು ಬೆಳೆಸ್ಕೊಂಡ್ರು, ಲಕ್ಷ ಇನ್ಕಮ್ ರೀಚ್ ಆಗಿ ಮತ್ತೆ ಕೆಳಗಡೆ ಬಿದ್ದಿದ್ರು ಅವರು. ಆದರೆ ಅವ್ರ ವಿಶ್ವಾಸ, ಅವರ ನಂಬಿಕೆ ಯಾವತ್ತೂ ಕೂಡ ಅವ್ರಿಗೆ ಕಡಿಮೆ ಆಗಲಿಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆದರು. ಈ ಬಿ ಮೆಂಟಾಲಿಟಿ ಅವರು ಆಗಿರೋದಕ್ಕೋಸ್ಕರ ಅವರು ಸಾಧನೆ ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ಥರ ಸೊ ನಿಮ್ಮ ಲೈಫಲ್ಲಿ ಒಂದು ಆಟಿಟ್ಯೂಡ್ ಇರಬೇಕು. ಆ ಒಂದು ಆಟಿಟ್ಯೂಡ್ ಯಾವ ಥರ ಇರಬೇಕು ಅಂದರೆ, ಸೊ ನಾನು ಇನ್ನೂ ಗೆದ್ದಿಲ್ಲ ಅಂದರೆ ಇನ್ನೂ ಆಟ ಮುಗಿದಿಲ್ಲ ಅಂತ ಅರ್ಥ.
ಈ ಭಾವನೆ ನಿಮ್ಮಲ್ಲಿರಬೇಕು. ಯಾವತ್ತೂ ನೀವು ಈ ಥರ ಅನ್ಕೋತೀರಾ, ನಾನು ಗೆದ್ದೇ ಗೆಲ್ತೀನಿ, ಇನ್ನೂ ಗೆದ್ದಿಲ್ಲ ಅಂದರೆ ಇನ್ನೂ ಆಟ ಮುಗುದಿಲ್ಲ. ಈ ಒಂದು ಆಟಿಟ್ಯೂಡ್ ಏನಿದೆ ಎಕ್ಸಾಕ್ಟ್ಲಿ ನಿಮ್ಮ ಲೈಫಲ್ಲಿ ತುಂಬ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಆಟಿಟ್ಯೂಡ್ ಆಗಿ ನಿಮಗೆ ಬರ್ತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕ್ಷೇತ್ರದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಮಗೆ ಆ ಒಂದು ದೃಢವಾದ ವಿಶ್ವಾಸ, ಆ ಒಂದು ಚಾಲೆಂಜಿಂಗ್ ನೇಚರ್ ಇದ್ದಿದ್ದೇ ಆದಲ್ಲಿ ಖಂಡಿತ ನೀವು ಆ ಒಂದು ಗುಣಗಳನ್ನು ಅಳವಡಿಸ್ಕೊಂಡು ನೀವು ಸಾಧನೆ ಮಾಡ್ತೀರಾ. ಸೊ 2 ವರ್ಗದ ಜನಗಳಿದ್ದಾರೆ. ಸೊ ಅವರು ಎ ಮೆಂಟಾಲಿಟಿಯವರು, ಬಿ ಮೆಂಟಾಲಿಟಿಯವರು. ಎ ಮೆಂಟಾಲಿಟಿಯವರು ಮೇ ಬಿ ದೇ ಆರ್ ದಿ ಇನಿಷಿಯೇಟ್ ಮಾಡ್ತಾರೋ, ಆರ್ ದೇ ಮೇ ನಾಟ್ ಬಿ ದ ಫಿನಿಷಿಯೇಟರ್ಸ್. ಬಿ ಮೆಂಟಾಲಿಟಿಯವರು ಅವ್ರು ಫಿನಿಷಿಯೇಟರ್ ಆಗಿರ್ತಾರೆ. ಸೊ ಅವರಿಗೆ ಏನು ಹಿಡಿದಿರೋ ಕೆಲಸ ಇದೆ ಅವ್ರಿಗೂ ಬಿಡಬೇಕು ಅಂತ ಎಷ್ಟೋ ಸಲ ಅನಿಸುತ್ತೆ. ಆದರೆ ಬಿಡಬೇಕು ಅಂತ ಹೊರಟಾಗ ಅವ್ರು ಆಲೋಚನೆ ಮಾಡ್ತಾರೆ, ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತೇಳಿ. ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ಖುದ್ದು ಅವ್ರಿಗೆ ಮೈಂಡಲ್ಲಿ ಬಂದಾಗ ಅವರು ಡಿಸೈಡ್ ಮಾಡ್ತಾರೆ, ನಾನು ಇಲ್ಲಿ ಬಂದಿರೋದು ನಾನು ಸಾಧನೆ ಮಾಡಲಿಕ್ಕೋಸ್ಕರ, ನಾನು ಗುರಿ ಮುಟ್ಲಿಕ್ಕೋಸ್ಕರ ಅಂತೇಳಿ. ಹಾಗಾಗಿ ಅವ್ರು ಹಿಡಿದಿರೋ ಕೆಲಸ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವರು ದೇ ಆರ್ ಆಲ್ ದ ಫಿನಿಷಿಯೇಟರ್ಸ್. ಸೊ ನೀವು ಬರೀ ಇನಿಷಿಯೇಟರ್ಸ್ ಆಗೋದಲ್ಲ, ನೀವು ಫಿನಿಷಿಯೇಟರ್ಸ್ ಆಗಬೇಕು. ಸೊ ಅದೇ ಥರ ಈಗ ಮೆಂಟಾಲಿಟಿ ಆಫ್ ದಿ ಕ್ಲಾಸನ್ನು ನೀವೆಲ್ಲರೂ ಅಟೆಂಡ್ ಆಗಿರ್ತಾರೆ, ಕೆಲವರು ಅಟೆಂಡ್ ಆಗಿರ್ತಾರೆ. ಡೈಮಂಡ್ ಕ್ಲಾಸ್ ಈಗಾಗಲೇ ಮುಗಿಸಿರೋರು. ಅದೇನು ಅಂದರೆ ಆ್ಯಾವ್ರೇಜ್ ಪೀಪಲ್ ಮೆಂಟಾಲಿಟಿ ಆ್ಯಂಡ್ ಮಿಲಿನಿಯರ್ಸ್ ಮೆಂಟಾಲಿಟಿ ಅಂತೇಳಿ. ಆ ಮಿಲಿನಿಯರ್ಸ್ ಮೆಂಟಾಲಿಟಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿ ಮೆಂಟಾಲಿಟಿಯವರು. ಆ್ಯಾವ್ರೇಜ್ ಪೀಪಲ್ ಮೆಂಟಾಲಿಟಿಯವರು ಅವರೆಲ್ಲ ಎ ಮೆಂಟಾಲಿಟಿಯವರು. ಹಾಗಾಗಿ ನಿಮ್ಮದು ಇವಾಗ ನೀವು ಚೆಕ್ ಮಾಡಿದಾಗ ಕೆಲವೊಂದು ಪ್ಯಾರಾಮೀಟ್ರಲ್ಲಿ ನೀವು ಎ ಮೆಂಟಾಲಿಟಿ ಇರ್ಬೋದು, ಕೆಲವೊಂದರ ಬಿ ಇರ್ಬೋದು, ಕೆಲವೊಂದರಲ್ಲಿ ನಿಮ್ಮ ಮಧ್ಯದಲ್ಲಿ ಇರ್ಬೋದು, ಪರ್ಸೆಂಟೇಜ್ ವೇರಿ ಆಗ್ಬೋದು. ಒಂದೊಂದಕ್ಕೂ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ತಾ ಹೋಗಿ ಎಲ್ಲೆಲ್ಲಿ ಎ ಇದ್ದೀರಾ, ಎಲ್ಲೆಲ್ಲಿ ಬಿ ಇದ್ದೀರಾ, ಎಲ್ಲೆಲ್ಲಿ ಅಪ್ಗ್ರೇಡ್ ಆಗಬೇಕಾಗಿದೆ ಅಂತೇಳಿ. ಆವಾಗ ನಿಮಗೊಂದು ಐಡಿಯಾ ಬರ್ತದೆ ಎಕ್ಸಾಕ್ಟ್ಲಿ ಯಾವ ಥರ ನೀವು ನಿಮ್ಮ ಮೆಂಟಾಲಿಟಿನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತೇಳಿ. ಸೊ ಇದುವರೆಗೂ ಯಾರಿಗಿನ್ನೂ ಅವಕಾಶ ಸಿಕ್ಕಿಲ್ಲ, ನೆಕ್ಸ್ಟ್ ಡೈಮಂಡ್ ಕ್ಲಾಸಲ್ಲಿ ನಿಮಗೆ ಆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಗ್ತದೆ. ಇದು ಒಂದು ಡೈಮಂಡ್ ಕ್ಲಾಸಿನ ಒಂದು ಕಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಈ ಟಾಪಿಕ್ಕಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಸೊ ತುಂಬ ವಿಶಿಷ್ಟವಾದಂತಹ, ತುಂಬ ಮೈಂಡ್ ಓಪನ್ ಆಗ್ತಕ್ಕಂತಹ, ಜೀವನದಲ್ಲಿ ಒಂದು ಯೂ ಟರ್ನ್ ಕೊಡ್ತಕ್ಕಂಥ ಒಂದು ಟಾಪಿಕ್ ಇದು. ಅದಕ್ಕೆ ಸಪೋರ್ಟಿಂಗ್ ಆಗಿ ಈ ಒಂದು ಟ್ರ್ಯಾಂಗಲಲ್ಲಿ ಇರ್ತಕ್ಕಂಥ ಎ ಮೆಂಟಾಲಿಟಿ ಆ್ಯಂಡ್ ಬಿ ಮೆಂಟಾಲಿಟಿ ಕ್ಲಾಸ್ ನಿಮಗೆ ಸಿಕ್ಕಿದೆ. ಸೊ ಇದರ ಒಂದು ಅಡ್ವಾಂಟೇಜನ್ನು ನೀವು ಖಂಡಿತ ಪಡ್ಕೊಬೋದು ಸ್ನೇಹಿತರೆ. ಅದೇ ಥರ ಸೊ ಇವಾಗ ಇಷ್ಟು ಒಂದು ಅವಕಾಶನ ಬಳಸ್ಕೊಳ್ಳೋದ್ರ ಜೊತೆಗೆ ಈಗ ನೀವು ದೃಢವಾದ ನಿರ್ಧಾರ ತಗೊಳ್ಳಿ. ಸೊ ನಿಮಗೆ ಯಾವಾಗಾದರೂ ಲೇಟ್ ಆಗುತ್ತೆ ಟೀಮಲ್ಲಿ ಸಕ್ಸಸ್ಸು ಅಥವಾ ಫಾಲೋಅಪ್ ಲೇಟ್ ಆಗ್ತಿದೆ ಅಂತ ಹೇಳಿದರೆ ಜಸ್ಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಕಾಮನ್. ಇಲ್ಲಿ ಯಾಕೆ ಉಳಿತಾ ಇಲ್ಲ ಕೆಲವರು, ಆದರೆ ನೀವು ಇಲ್ಲಿ ಇನ್ನರ್ ಪವರ್ ಮೇಲೆ ವರ್ಕೌಟ್ ಮಾಡ್ತಾ ಹೋಗಿ, ಎಲ್ಲರಿಗೂ ಶಕ್ತಿ ತುಂಬ್ತಾ ಹೋಗಿ, ಆ ಒಂದು ತಾಳ್ಮೆ ಅಂತಕ್ಕದ್ದು ಎಷ್ಟು ಎಫರ್ಟ್ ಹಾಕಿದರೂ ಕೂಡ ರಿಸಲ್ಟ್ ಸ್ಲೋ ಆಗ್ಬೋದು. ಆ ಟೈಮಲ್ಲಿ ನೀವು ಇದನ್ನು ಈ ಪಾಯಿಂಟ್ಸನ್ನು ನೀವು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತ ನೀವು ಕೂಡ ಟೀಮ್ ಕಟ್ತೀರಾ. ಸೊ ಅದು ಸ್ಟ್ರಾಂಗಾಗಿ ಕಟ್ತೀರಾ. ಸೊ ಎಷ್ಟು ಸಲ ನೀವು ಬೀಳ್ತೀರಾ ಅಷ್ಟು ಸಲ ನೀವು ಸ್ಟ್ರಾಂಗಾಗಿ ಬೆಳೀತಾ ಹೋಗ್ತೀರಾ. ಆವಾಗ ನಿಮ್ಮ ಅಚೀವ್ಮೆಂಟ್ ಇನ್ನೂ ಕೂಡ ಸ್ಟ್ರಾಂಗಾಗಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಇವಾಗ ನೀವು ಎಕ್ಸ್ಟ್ರಾಡಿನರಿ ಒಂದು ಅಚೀವ್ಮೆಂಟನ್ನು ಮಾಡಲಿಕ್ಕೋಸ್ಕರ ಈ ಮೆಂಟಾಲಿಟಿನ ಅಪ್ಗ್ರೇಡ್ ಮಾಡ್ಕೊತಾ ಹೋಗಿ. ನಿಮ್ಮ ಒಂದು ರೀಕ್ರಿಯೇಷನ್ ಕ್ಲಾಸಲ್ಲಿ ಈಗ ಎಕ್ಸಾಕ್ಟ್ಲಿ ಯಾವ್ಯಾವ ಪಾಯಿಂಟಲ್ಲಿ ನೀವು ಎ ಮೆಂಟಾಲಿಟಿ ಇದ್ರಿ, ಯಾವ್ಯಾವ ಪಾಯಿಂಟಲ್ಲಿ ನೀವು ಬಿ ಮೆಂಟಾಲಿಟಿಗೆ ಶಿಫ್ಟ್ ಆಗಿದ್ದೀರಾ ಅಥವಾ ಆಗ್ತಾ ಇದ್ದೀರಾ ಅಥವಾ ಡಿಸೈಡ್ ಮಾಡಿದ್ದೀರಾ ಶಿಫ್ಟ್ ಆಗಬೇಕು ಅಂತೇಳಿ, ಅದನ್ನು ನೀವು ಚರ್ಚೆ ಮಾಡ್ತೀರಾ. ಸೊ ಈ ಕ್ಲಾಸ್ ಮುಗಿದ ನಂತರ ನೆಕ್ಸ್ಟ್ ನಿಮಗೆ ಈ ಒಂದು ಲೀಡರ್ ಜೊತೆ ಇಂಟ್ರಾಕ್ಷನ್ ಇರ್ತದೆ. ನಿಮ್ಮದು ಒಂದು ರೀಕ್ರಿಯೇಷನ್ ಸೆಷನ್ ಅಂತ ಇರ್ತದೆ. ಆ ಸೆಷನ್ನಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಎಕ್ಸಾಕ್ಟ್ಲಿ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಏನು ಅಳವಡಿಸ್ಕೊಳ್ಳೋಕೆ ರೆಡಿ ಇದ್ದೀರಾ ಅಂತಕ್ಕಂಥ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನೀವೆಲ್ಲರೂ ಹಂಚ್ಕೋತೀರಾ. ಅದೇ ಥರ ಈ ಒಂದು ಸೆಷನ್ ಏನಿದೆ ಇವತ್ತು ಮೆಂಟಾಲಿಟಿಯ ಒಂದು ಎ ಮೆಂಟಾಲಿಟಿ ಬಿ ಮೆಂಟಾಲಿಟಿಯ ಒಂದು ಸೆಷನ್ನು ಇವತ್ತು ಸಂಜೆ ಕೂಡ 7 ಗಂಟೆಗೆ ಮತ್ತೆ ರೀಟೆಲಿಕಾಸ್ಟ್ ಆಗುತ್ತೆ. ಈ ಒಂದು ಪ್ರೋಗ್ರಾಮ್ನ ಯಾರೆಲ್ಲ ನಿಮ್ಮ ಫ್ಯಾಮಿಲಿಯವರು ಅಥವಾ ನಿಮ್ಮ ಟೀಮ್ನವ್ರು ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಟೆಂಡ್ ಆಗಲಿಕ್ಕೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಈ ಒಂದು ಪ್ರೋಗ್ರಾಮ್ನ ಸೀರಿಯಸ್ ಆಗಿ ಅಟೆಂಡ್ ಆಗಬೇಕು. ಯಾಕೆಂದರೆ ಈ ಒಂದು ಸೆಷನ್ನಿಂದ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ ಪಡಿತಕ್ಕಂಥ ಒಂದು ಅದ್ಭುತ ಅವಕಾಶ ಇಲ್ಲಿ ಸಿಗ್ತಾ ಇದೆ. ಅದನ್ನು ಈ ಒಂದು ಲಿಂಕನ್ನು ನೀವು ವಿಶೇಷವಾಗಿ ಅವರಿಗೆ ನೀವು ಕಳಿಸಿ. ಅದಾದ ನಂತರ ತುಂಬ ವಿಶೇಷವಾಗಿ ನಾಳೆ ನಿಮಗೆ ಇನ್ನೊಂದು ಈ ಒಂದು ಮಿಷನ್ 12 ಸೆಕೆಂಡ್ ಟಾಪಿಕನ್ನು ಕೊಡಲಿಕ್ಕೆ ನಾವು ಬರ್ತಾ ಇದ್ದೀವಿ ಸ್ನೇಹಿತರೆ. ಅದು ಬಂದು ನಿಮಗೆ ESBI ಕ್ವಾಡ್ರೆಂಟ್ ಅಂತೇಳಿ, ಪ್ರಪಂಚದ ದಿಗ್ಗಜ ಅತಿರಥ ಮಹಾರಥ ಲೀಡರ್ ಆ್ಯಂಡ್ ಟ್ರೈನರ್ ಆಂಟರ್ಪ್ರೂನರ್ ರಾಬರ್ಟ್ ಕಿಯೋಸ್ಕಿ ಅಂತೇಳಿ ಫೇಮಸ್ ಆಥರು. ಅವರು ಒಂದು ಬಿಸ್ನೆಸ್ ಸ್ಕೂಲ್ ಅನ್ನೋ ಒಂದು ಬುಕ್ಕಲ್ಲಿ ಅವರು ಒಂದು ಅದ್ಭುತವಾದ ಟಾಪಿಕನ್ನು ಕೊಟ್ಟಿದ್ದಾರೆ. ಯಾವ ಥರ ಜನಗಳು ಬಿಸ್ನೆಸ್ಸನ್ನು ಸಾಮ್ರಾಜ್ಯವಾಗಿ ಪರಿವರ್ತನೆ ಮಾಡ್ತಾರೆ, ಯಾವ ಥರ ಜನ ರಿಚ್ ಆಗ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ, ನಾರ್ಮಲ್ ಪೀಪಲ್ಗಳು ಯಾಕೆ ವರ್ಕಿಂಗ್ ಪೀಪಲ್ ಅವರು ನಾರ್ಮಲ್ ಆಗಿರ್ತಾರೆ. ಸೊ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಯಾವ ಥರ ಇರ್ತಾರೆ ಜೀವನದಲ್ಲಿ, ಬಿಸ್ನೆಸ್ ಓನರ್ ಮೆಂಟಾಲಿಟಿ ಯಾವ ಥರ ಬೆಳೆಸ್ಕೋಬೇಕು, ಯಾವ ಥರ ಒಂದು 5% ರಿಚೆಸ್ಟ್ ಪೀಪಲ್ ಲಿಸ್ಟಿಗೆ ನಾವು ಸೇರಬೇಕು, 95% ಕಾಮನ್ ಪೀಪಲ್ ಇರ್ತಾರೆ, ಆ ಒಂದು ಕೆಟಗರಿಯಿಂದ ನಾವು ಶಿಫ್ಟ್ ಆಗಬೇಕು ಅಂತೇಳಿ ಕ್ವಾಡ್ರೆಂಟ್ ಅನ್ನೋ ವಿಚಾರದಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ನಿಮಗೆ ನಾಳೆ ನಿಮ್ಮ ಜೊತೆ ಬರ್ತಾ ಇದ್ದೀವಿ. ಅದೇ ಥರ
ಇವತ್ತು ನೈಟು 9 ಗಂಟೆಗೆ ವಿಶೇಷವಾದಂಥ ಒಂದು ಸೀಕ್ರೆಟ್ ಟಾಪಿಕ್ಕಿನ ಒಂದು ಕಂಟಿನ್ಯೂಷನ್ ನಿಮಗೆ ಎಪಿಸೋಡ್ ಮುಖಾಂತರ ನಿಮಗೆ ಸಿಗ್ತಾ ಇದೆ. ಪಾರ್ಟ್ 4 ಈಗಾಗಲೇ ಮೊದಲನೇದು, ಎರಡನೇದು, ಮೂರನೇ ಪಾರ್ಟನ್ನು ತುಂಬ ಇಷ್ಟಪಟ್ಟಿದ್ದೀರಾ. ಸಾಕಷ್ಟು ಎಕ್ಸ್ಪೀರಿಯನ್ಸನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ನಮಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗಿದೆ. ಸೊ ಈ ಒಂದು ಸೀಕ್ರೆಟ್ ಅನ್ನೋದು ಒಂದು ಟ್ರೈನಿಂಗ್ ಏನಿದೆ, ಪ್ರಪಂಚದಲ್ಲೇ ಒಂದು ಯೂನಿಕ್ ಟ್ರೈನಿಂಗ್ ಅಂತ ಹೇಳ್ಬೋದು ಈ ಟ್ರೈನಿಂಗ್ನ. ಸೊ ವಿಜಯ್ ಸರ್ ಮುಖಾಂತರ ನೀವು ಪಡ್ಕೋತಾ ಇದ್ದೀರಾ. ಇವತ್ತು 4ನೇ ಸೆಷನ್ ಬರ್ತಾ ಇದೆ 9 ಗಂಟೆಗೆ. ಒಂದು ರೀಟೆಲಿಕಾಸ್ಟ್ ಈಗಾಗಲೇ ಆಗಿದೆ, ಅದರ ರೀಟೆಲಿಕಾಸ್ಟ್ ಸಿಗ್ತಾ ಇದೆ ನಿಮಗೆ. ಆ ಪ್ರೋಗ್ರಾಮ್ನು ಕೂಡ ನೀವು ಅಟೆಂಡ್ ಆಗ್ಬೋದು. ಸೊ ಈ ಒಂದು ಎಲ್ಲ ಒಂದು ಇನ್ಫಾರ್ಮೇಷನ್ ಏನಿದೆ, ಸೊ ರೀಟೆಲಿಕಾಸ್ಟ್ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು, ನಾಳೆ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು, ಅದೇ ಥರ ಇವಾಗ ರೀಕ್ರಿಯೇಷನ್, ಈ ಎಲ್ಲ ಸೆಷನನ್ನು ಕೂಡ ನೀವು ಅಟೆಂಡ್ ಆಗಿ ಸೊ ಆಗಾಗ್ಗೆ ನೋಡ್ತಾ ಇರಿ ಮೆಂಟಾಲಿಟಿ ಯಾವ ಥರ ನಿಮ್ಮದು ಪರಿವರ್ತನೆ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ ಅಂತೇಳಿ. ಈ ಥರ ನೀವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಪರ್ಮನೆಂಟಾಗಿ ನಿಮ್ಮ ಮೆಂಟಾಲಿಟಿನ ಅಪ್ಗ್ರೇಡ್ ಮಾಡ್ಕೊತ ಹೋಗಿ. ಸೊ ಆವಾಗ ನೀವು ಒಂದು ಎಕ್ಸ್ಟ್ರಾರ್ಡಿನರಿ ನಿಮ್ಮ ಲೈಫಲ್ಲಿ ಅದ್ಭುತವಾದ ಒಂದು ಸಾಧನೆ ಮಾಡಲಿಕ್ಕೆ ನಿಮಗೆ ದಾರಿ ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು.